ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ಭಕ್ತಿಯಿಂದ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ ಬಸವ ಕೇಂದ್ರ ಬಸವ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಭಕ್ತಿಯಿಂದ ಶರಣೆಂದು ಇಲ್ಲಿ ನೆರೆದು ಬಂದಂಥ ಎಲ್ಲ ಹಿರಿಯರಿಗೆ ಅನುಭಾವಿಗಳಿಗೆ ಮತ್ತು ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಅನುಭಾವಿಗಳಿಗೆ ನನ್ನ ಭಕ್ತಿಯ ಅನಂತ ಶರಣಾರ್ಥಿಗಳು. ಕಳೆದ ವಾರ ನಾವು ಪ್ರಭುದೇವರು ನಿರೂಪಿಸಿದ ಭಕ್ತಸ್ಥಲದ 3 ವಚನಗಳನ್ನು ನಾವು ಚಿಂತನೆಗೆ ತೆಗೆದುಕೊಂಡಿದ್ವಿ. ಅದರ ಜೊತೆಗೆ ಬಸವಣ್ಣನವರು, ಚನ್ನಬಸವಣ್ಣವರು, ಇನ್ನುಳಿದ ಶರಣರು ಭಕ್ತಸ್ಥಲದಲ್ಲಿಯ ಸ್ಥಿತಿಯನ್ನು ಕುರಿತು ಹೇಳಿದ ಕೆಲವು ವಚನಗಳನ್ನು 4-6 ವಚನಗಳನ್ನು ನಾವು ಚಿಂತನೆಗೊಳಪಡಿಸಿದ್ವಿ. ಇಂತು ವಿಶ್ವಾಸವೇ ಪ್ರಾಣವಾಗಿಪ್ಪ ಭಕ್ತನ, ಆ ವಿಶ್ವಾಸದೊಳಗಣ ಏಕೋ ನಿಷ್ಠೆ, ಆ ವಿಶ್ವಾಸದೊಳಗನ ಏಕೋ ನಿಷ್ಠೆ ಎಂತಿರ್ದಂತೊಡೆ ಮುಂದೆ ಮಹೇಶ್ವರ ಸ್ಥಳವಾದುದು. ಭಕ್ತಸ್ಥಲದ 3 ವಚನ ಮುಗಿದ ಮೇಲೆ ಈ ಪವಿತ್ರ ಗ್ರಂಥದಲ್ಲಿ ಮಹೇಶ್ವರ ಸ್ಥಳ ಹೇಗೆ ಅಳವಡ್ತದೆ ಅನ್ನುವಂಥದ್ದನ್ನು ಇಲ್ಲಿ ಮೊದಲು ಪ್ರಸ್ತಾವನೆ ಮಾಡಿದರವರು. ವಿಶ್ವಾಸವೇ ಪ್ರಾಣವಾಗಿಪ್ಪ ಭಕ್ತನ, ಶ್ರದ್ಧೆ, ವಿಶ್ವಾಸ. ಇದಾದ ಮೇಲೆ ಆ ವಿಶ್ವಾಸದೊಳಗಣ ಏಕೋ ನಿಷ್ಠೆ, ಶ್ರದ್ಧೆಯೊಳಗಿನ ನಿಷ್ಠೆ, ಶ್ರದ್ಧೆಯೊಳಗಿನ ನಿಷ್ಠೆ. ಶ್ರದ್ಧೆ ಅದು ಮ್ಯಾಕ್ರೋ ಲೆವೆಲ್ನಾಗಿರೋದು, ವಿಶ್ವಾಸವನ್ನು ಇಡೋದು. ವಿಶ್ವಾಸವನ್ನು ಇಟ್ಟ ಮೇಲೆ ಅದರ ಮೇಲೆ ನಿಷ್ಠೆಯನ್ನು ಬೆಳೆಸ್ಕೊಳ್ಳೋದು 2ನೇ ಹಂತ. ಮೊದಲು ವಿಶ್ವಾಸ ಬೆಳೆಸ್ಕೊಳ್ಳೋದೇ ಕಷ್ಟ, ಶ್ರದ್ಧೆಯನ್ನು ಬೆಳೆಸ್ಕೊಳ್ಳೋದೇ ಕಷ್ಟ. ಶ್ರದ್ಧೆ ಅಳವಟ್ಟ ಮೇಲೆ ಅದರೊಳಗನ ನಿಷ್ಠೆ, ಆವಾಗ ಅದು ಮಹೇಶ್ವರ ಸ್ಥಳ ಆಗ್ತದೆ. ಶ್ರದ್ಧೆ ಇದ್ದಾಗ ಅದು ಭಕ್ತ ಸ್ಥಳ ಆಗುತ್ತೆ. ಶ್ರದ್ಧೆ ಅಳವಟ್ಟಾದ ಮೇಲೆ ಆ ಶ್ರದ್ಧೆಯೊಳಗನ ಏಕೋ ನಿಷ್ಠೆ, ಆ ಏಕೋ ನಿಷ್ಠೆ ಅದು ಬೆಳೆದು ಬಂದಾಗ ಆ ಸಾಧಕನ ಒಂದು ಮನೋಸ್ಥಿತಿ ಹಂತ ಮಹೇಶ್ವರ ಸ್ಥಳಕ್ಕೆ ಹೋಗ್ತದೆ ಅನ್ನುವಂಥದ್ದು. ಇಲ್ಲಿ ಅದನ್ನು ಮಹೇಶ್ವರ ಸ್ಥಳ ಅಂತೂ ಕರಿತೇವೆ, ಅದನ್ನು ಮಹೇಶ ಸ್ಥಳ ಅಂತಲೂ ಕರಿತೇವೆ. ಇಲ್ಲಿ ಸಾಧಕನು ಜ್ಞಾನಶಕ್ತಿ ಸಂಪನ್ನನಾಗಿರ್ತಾನೆ. ಪವರ್ ಆಫ್ ಇಂಟೆಲೆಕ್ಟ್ ಅಂತ ಕರಿತೇವೆ. ಇಲ್ಲಿ ಜ್ಞಾನಶಕ್ತಿ ಇರುತ್ತೆ, ಕ್ರಿಯಾಶಕ್ತಿ ಜೊತೆಗೆ ಜ್ಞಾನಶಕ್ತಿ. ಆ ಜ್ಞಾನಶಕ್ತಿ ಮತ್ತು ನಿಷ್ಠಾಭಕ್ತಿ, ಕ್ರಿಯಾಶಕ್ತಿ ಮತ್ತು ಶ್ರದ್ಧಾಭಕ್ತಿ ಸಮನ್ವಯಗೊಂಡಾಗ ಭಕ್ತಸ್ಥಳ ಹೇಗಾಗಿತ್ತು ಹಾಗೆ ಇಲ್ಲಿ ಶ್ರದ್ಧಾಭಕ್ತಿ, ಅದರ ಜೊತೆಗೆ ಜ್ಞಾನಶಕ್ತಿ, ಅರಿವು ಅಳವಟ್ಟಿರ್ತೈತಿ. ಇಲ್ಲಿ ಭಕ್ತನಿದ್ದಾಗ ಕ್ರಿಯಾಶಕ್ತಿ ಇರುತ್ತೆ. ಕ್ರಿಯೆಗಳ ಮೂಲಕ ವಿಶ್ವಾಸವನ್ನಿಟ್ಟು ಕ್ರಿಯೆ ಮಾಡೋದು. ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ದೊರಕುವುದುಂಟೆ ಆತ್ಮನೆ ಅಂತ ಕೇಳ್ತಾರೆ ಬಾಲ್ಯಲ ಮಹಾಂತ ಶಿವಗಳು. ಅಲ್ಲಿ ವಿಶ್ವಾಸದಿಂದ ಕ್ರಿಯೆ ಮಾಡೋದು, ವಿಶ್ವಾಸವಿಟ್ಟು ಕ್ರಿಯೆ ಮಾಡೋದು. ಅಲ್ಲಿ ಕ್ರಿಯಾಶಕ್ತಿ ಇರುತ್ತೆ.
ಕ್ರಿಯಾಶಕ್ತಿ ಅದು ಶ್ರದ್ಧಾಭಕ್ತಿ ಜೊತೆ ಒಡಗೂಡಿದಾಗ ಆತ ಭಕ್ತ ಸ್ಥಳದಲ್ಲಿದ್ದಾನೆ, ಭಕ್ತದಾನೆ, ಆತ ಭಕ್ತಿವಂತದಾನೆ, ಆತ ಭಕ್ತಿವಂತ ಮನುಷ್ಯ ಅಂತ ಕರಿತೀವಿ ನಾವು. ಯಾಕಂದರೆ ಅವನು ಕ್ರಿಯೆಯನ್ನು ಮಾಡ್ತಿರ್ತಾನೆ. ಹರಪೂಜೆ, ಗುರುಸೇವೆ, ವರಪುಣ್ಯವಿಲ್ಲದೆ ಬರೀ ಸುಖ ಭೋಗ ದೊರಕೊಳ್ಳೋದುಂಟೆ ಆತ್ಮ ಅಂತ. ಬರೀ ಸುಖ ಭೋಗ ಬರಬೇಕು ಅಂತೆಂದು ಬಯಸಿದ್ರೆ ಅದು ಬರೋಕ್ಕೆ ಸಾಧ್ಯ ಐತೇನೋ? ಇಲ್ಲ. ಅದಕ್ಕೇನು ಮಾಡಬೇಕು? ಹರಪೂಜೆ, ಗುರುಸೇವೆ, ವರಪುಣ್ಯವಿಲ್ಲದ, ವರಪುಣ್ಯ ಪಡ್ಕೋಬೇಕು, ಸೇವೆ ಮಾಡಬೇಕು. ಅದು ಕ್ರಿಯಾಶಕ್ತಿ ಇರುತ್ತೆ. ಭಕ್ತ ಸ್ಥಳದ ಮೊದಲನೇ ಹಂತ ಕ್ರಿಯೆ ಮೂಲಕ. ಆ ಕ್ರಿಯೆ ಮೂಲಕ ಸೇವೆ ಮಾಡಿದಾಗ ಒಂದು ಜ್ಞಾನ ಉತ್ಪತ್ತಿ ಆಗ್ತದೆ, ಅರಿವು ಬರುತ್ತೆ, ನಮ್ಗೆ ಅಂತರಂಗದಲ್ಲಿ ಅರಿವು ಬರುತ್ತೆ. ಸೇವೆ ಮಾಡ್ತಾ 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 ಹೋದಾಗ ಒಂದು ಅರಿವು ಉಂಟಾಗ್ತದೆ. ಕ್ರಿಯೆಯಿಂದ, ಕ್ರಿಯಾಶಕ್ತಿ ಮೂಲಕ ಕ್ರಿಯೆ ಮಾಡ್ತಾ 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 ಸತ್ಕ್ರಿಯೆಗಳನ್ನು ಮಾಡ್ತಾ ಮಾಡ್ತಾ ನಮಗೆ ಅರಿವು ಉಂಟಾಗುತ್ತೆ. ಅದು ಜ್ಞಾನಶಕ್ತಿ. ಆ ಶ್ರದ್ಧೆಯಿಂದ ಆ ಸೇವೆಯನ್ನು ಮಾಡಿದಾಗ, ಆ ಕ್ರಿಯಾಶಕ್ತಿಯಿಂದ ಶ್ರದ್ಧಾಭಕ್ತಿಯ ಮೂಲಕ ಸೇವೆ ಮಾಡಿದಾಗ, ನಿರಂತರವಾದ ಸೇವೆ ಮಾಡಿದಾಗ ಅಲ್ಲಿ ನಿಮ್ಮದು ಶ್ರದ್ಧೆ ಇರುತ್ತೆ, ಅವಿರತವಾದ ವಿಶ್ವಾಸ ಇರುತ್ತೆ. ನಿಮಗೆ ಲಿಂಗದಲ್ಲಿ ವಿಶ್ವಾಸ ಇರುತ್ತೆ, ಗುರುವಿನಲ್ಲಿ ವಿಶ್ವಾಸ ಇರುತ್ತೆ, ಜಂಗಮದಲ್ಲಿ ವಿಶ್ವಾಸ ಇರುತ್ತೆ. ಈ ವಿಶ್ವಾಸವನ್ನಿಟ್ಟು ನೀವು ಗುರುವಿಗೆ ಜಂಗಮ ತನುವ ಕೊಟ್ಟು, ಮನವ ಕೊಟ್ಟು, ತನುವ ಕೊಟ್ಟು ಗುರುವನ್ನು ಒಲಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು, ಧನವ ಕೊಟ್ಟು ಜಂಗಮವನ್ನು ಒಲಿಸಬೇಕು. ಸೇವೆ ಹಣವಿದ್ದಾಗಲೇ ಮಾಡಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ. ಭಕ್ತಿ ಮಾಡೋದು ಯಾವಾಗ? ಹಣವಿದ್ದಾಗ. ನಮ್ಮ ಹತ್ರ ಸಿರಿ ಸಂಪತ್ತಿದ್ದಾಗ ದಾಸೋಂಭಾವದಿಂದ ನಾವೊಂದಿಷ್ಟು ಸೇವೆಯನ್ನು ಗೈದ್ವಿ ಅಂದರೆ ಅದು ಭಕ್ತಿ ಆಗುತ್ತೆ. ನೆನವಿದ್ದಾಗಲೇ ಸೇವೆ, ಮೈಯಲ್ಲಿ ಶಕ್ತಿ ಇದ್ದಾಗಲೇ ಒಂದಿಷ್ಟು ಸೇವೆ ಮಾಡಬೇಕು, ಮೈ ಮುರಿದು ಸೇವೆ ಮಾಡಬೇಕು. ಗುಣವಿದ್ದಾಗಲೇ ಮಾಡಿ. ಹಣನೂ ಐತಿ, ನೆಣನೂ ಐತಿ ಮೈಯೊಳಗೆ, ಮಾಡುವಂಥ ಗುಣನ ಇರಲಿಲ್ಲ ಅಂದರೆ ಏನು ಮಾಡೋದು? ಹಣ ಇದೆ, ನೆಣ ಇದೆ, ಮಾಡೋ ಗುಣ ಇರಲಿಲ್ಲ ಅಂದರೆ ಅದು ಭಾಳ ಮುಖ್ಯ. ಮಾಡಬೇಕಂತಕ್ಕಂಥ ಗುಣ. ಹಣವಿದ್ದಾಗ ಭಕ್ತಿ ಮಾಡ್ಬೇಕನ್ನೋ ಗುಣ, ನೆಣ ಇದ್ದಾಗ ಸೇವೆ ಮಾಡ್ಬೇಕಂತ ಗುಣ, ಇವು ಮೂರು ಸೇರಿದಾಗ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿಯ ಸಂಗಮ ಆಗ್ತದೆ ಅಲ್ಲಿ. ಇಲ್ಲಿ ಈ ಮಹೇಶ್ವರ ಸ್ಥಳದಲ್ಲಿ ಇವೆರಡು ಸಂಗಮ ಸಮನ್ವಯಗೊಳ್ತವೆ. ಇಲ್ಲಿ ಭಕ್ತ ಇದ್ದಾಗ ಕ್ರಿಯಾಶಕ್ತಿಯ ಜೊತೆಗೆ ಶ್ರದ್ಧೆ, ಅವಿರತವಾದ ಶ್ರದ್ಧೆ ಇರುತ್ತೆ. ಶ್ರದ್ಧೆ, ಲಿಂಗದಲ್ಲಿ ಶ್ರದ್ಧೆ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಲಿಂಗಯ್ಯ ನೀನೇ ಅನ್ನುವಂಥ ಶ್ರದ್ಧಾಭಾವದಿಂದ ಇರ್ತೇವೆ. ನಿಷ್ಠೆ ಬೆಳಿಬೇಕು. ಲಿಂಗಯ್ಯನ ಮೇಲೂ ವಿಶ್ವಾಸ ಇಡೋದು, ಅದರ ಜೊತೆಗೆ ಪ್ಯಾರಲಾಗಿ ಮತ್ತು ಬೇರೆದ್ರ ಮೇಲೂ ವಿಶ್ವಾಸ ಇಟ್ಟಾಗ ಅದು ಮಹೇಶ್ವರ ಸ್ಥಳ ಆಗೋದಿಲ್ಲ. ಭಕ್ತಿವಂತ ಯಾರು ಕಂಡ್ರೂ ಕೈ ಮುಗಿತಾನೆ ರೀ ಅವ. ಎಲ್ಲರಿಗೂ ಭಾಳ ಕೈ ಮುಗಿತಾನೆ ರೀ. ಗಿಡಕ್ಕೂ ಮುಗಿತಾನೆ ರೀ, ದೇವರಿಗೆ ಮುಗಿತಾನೆ ರೀ, ಎಲ್ಲ ಕಡೆನೂ ದೇವ್ರನ್ನ ಕಾಣ್ತಾನೆ ರೀ. ಅದು ಭಕ್ತಿಯ ಪರಾಕಾಷ್ಠೆ. ಅದು ಏನು ಭೇದವು ಮಾಡೋಂಗಿಲ್ಲ. ಭಕ್ತಿವಂತ ಆತ, ವಿನಯವಂತ. ಅದು ಒಳ್ಳೆಯ ಗುಣನೇ, ಅದು ಒಳ್ಳೆಯ ಗುಣನೇ. ಆ ಶ್ರದ್ಧೆ ಮುಂದೆ ನಿಷ್ಠೆಯಾಗಿ ಪರಿವರ್ತನೆಗೊಂಡಾಗ ಆತ ಮಹೇಶ್ವರ ಸ್ಥಳಕ್ಕೆ ಬರ್ತಾನೆ. ಸಾಧಕನು ತನ್ನಾತ್ಮನಲ್ಲಿ, ಪರಮಾತ್ಮನಲ್ಲಿ ಹಾಗೂ ವಿವೇಕದಲ್ಲಿ ದೃಢ ನಿಷ್ಠೆಯುಳ್ಳವನಾಗುತ್ತಾನೆ. ಮಹೇಶ್ವರ ಸ್ಥಳದಲ್ಲಿ ಸಾಧಕ ಮೊದಲು ತನ್ನಾತ್ಮದಲ್ಲಿ ಮತ್ತು ಪರಮಾತ್ಮನಲ್ಲಿ, ತನ್ನ ವಿವೇಕದಲ್ಲಿ ದೃಢ ನಿಷ್ಠೆಯುಳ್ಳವನಾಗುತ್ತಾನೆ. ಇದನ್ನು ಬಿಟ್ಟರೆ ಬೇರೆ ಇಲ್ಲ. ಲಾಯಲ್ಟಿಯನ್ನು ಬೆಳೆಸ್ಕೋತಾನೆ, ಲಾಯಲ್ಟಿಯನ್ನು ಬೆಳೆಸ್ಕೋತಾನೆ. ಇದರಿಂದ ವಿವೇಕಾನುಸಾರವಾಗಿ ಹಿಂಗಾದ ಮೇಲೆ ಆತ ಸದಾ ಅವನ ಸತ್ಕ್ರಿಯೆಗಳು ವಿವೇಕಯುಕ್ತವಾಗಿರುತ್ತವೆ. ಅಂದರೆ ಜ್ಞಾನಶಕ್ತಿಯಿಂದ ವಿಮರ್ಶೆ ಮಾಡಿ, ಜ್ಞಾನಶಕ್ತಿಯಿಂದ ಅಲ್ಲಿ ಆತನ ಹತ್ರ ಅರಿವು ಒಳಪಡ್ತೈತಲ್ಲ, ಆ ಅರಿವು ಒಳಪಟ್ಟಾಗ ಬೈಫರ್ಕೇಷನ್ ಮಾಡ್ತಾನೆ ಮಹೇಶ್ವರ ಸ್ಥಳದಲ್ಲಿ. ಭಕ್ತ ಸ್ಥಳದಲ್ಲಿ ಬೈಫರ್ಕೇಷನ್ ಮಾಡೋದಿಲ್ಲ, ಕ್ರಿಯೆ ಮಾಡ್ಕೊತ ಹೋಗ್ಬಿಡ್ತಾನೆ. ಮೊದಲು ಕ್ರಿಯೆ ಮಾಡ್ತಾನೆ, ಸತ್ಕ್ರಿಯೆಗಳನ್ನು ಮಾಡ್ತಿರ್ತಾನೆ. ಇಲ್ಲಿ ಮಹೇಶ್ವರ ಸ್ಥಳದಲ್ಲಿ ಜ್ಞಾನ ಅರಿವು ಉಂಟಾದಾಗ ಬೈಫರ್ಕೇಟ್ ಮಾಡ್ತಾನೆ. ಜ್ಞಾನಶಕ್ತಿಯಿಂದ ವಿಮರ್ಶಿಸಿ
ತಾಮಸವಾದುದನ್ನು ತಿರಸ್ಕರಿಸ್ತಾ ಹೋಗ್ತಾನೆ. ತಾಮಸ ಯಾವುದೈತೆ ಅದು ತಿರಸ್ಕಾರ ಮಾಡ್ತಾನೆ. ಸಾತ್ವಿಕವಾದುದನ್ನು ಸ್ವೀಕಾರ ಮಾಡ್ತಾನೆ. ಆನಂತರ ಸಾಧಕವಾದುದನ್ನು ಸ್ವೀಕಾರ ಮಾಡ್ತಾನೆ, ಬಾಧಕವಾದುದನ್ನು ತಿರಸ್ಕಾರ ಮಾಡ್ತಾನೆ. ಇದು ಮಹೇಶ್ವರ ಸ್ಥಳದಲ್ಲಿ. ಭಕ್ತ ಸ್ಥಳದಲ್ಲಿ ಸುಮ್ಮನೆ ಭಕ್ತಿಯಿಂದ ಇರ್ತಾನಷ್ಟೇ ಆತ. ಅರಿಷಡ್ವರ್ಗಗಳನ್ನು ದೂರ ಮಾಡ್ತಾನೆ ಇಲ್ಲಿ ಮಹೇಶ್ವರ ಸ್ಥಳದಲ್ಲಿ. ಭಕ್ತ ಸ್ಥಳದಲ್ಲಿನೂ ಮಾಡ್ಬೇಕನ್ನೋ ಅರಿವು ಬಂದರೂ ಕೂಡ, ಆದರೆ ನಿಷ್ಠೆ ಅಳವಡದೇ ಇದ್ದಾಗ ಮನಸ್ಸು ಹೊಯ್ದಾಡ್ತಿರ್ತೈತೆ ಒಂದಿಷ್ಟು. ಭಕ್ತ ಸ್ಥಳದಲ್ಲಿ ಸಂಪೂರ್ಣವಾಗಿ ನಾವು ಏನು ಮಿಂದು ಹೋದಾಗ ಆವಾಗ ನಿಷ್ಠೆ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ನಿಷ್ಠೆ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಅರಿಷಡ್ವರ್ಗಗಳನ್ನು ದೂರ ಮಾಡಿ ಅರಿವಿನ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲಿ? ಮಹೇಶ್ವರ ಸ್ಥಳದಲ್ಲಿ. ಈ ಷಟ್ಸ್ಥಳ ಅನ್ನೋದೇನೈತಲ್ಲ, ಇದು ಮುಕ್ತಿಯ ಪಥ. ಇದು ಷಟ್ಸ್ಥಳ, ಇದು ಮುಕ್ತಿಯ ಮಾರ್ಗ, ಇದು ಮುಕ್ತಿಯ ಸುಪಥ, ಇದು ಮುಕ್ತಿಯ ಮಹಾಮಾರ್ಗ. ಇದು ಮುಕ್ತಿಯ ಮಹಾಮಾರ್ಗ. ಇದು ಮುಕ್ತಿ ಅಂತಕ್ಕಂಥ ಶಿಖರವನ್ನು ಏರಲಿಕ್ಕೆ ಇರತಕ್ಕಂಥ 6 ಮೆಟ್ಟಿಲುಗಳಿವು. ಮಹಾಮಾರ್ಗ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ ಸ್ಟೇಜ್ನಲ್ಲಿ, ನಮಗೆ ಮೊದಲನೇ ಹಂತದಲ್ಲಿ ಭಕ್ತ ಸ್ಥಳದಲ್ಲಿ ನಾವು ಭಕ್ತಿಯಿಂದ ವರ್ತನೆ ಮಾಡಿ ನಿಷ್ಠೆಯನ್ನು ಬೆಳೆಸ್ಕೊಂಡು ಹೋಗಬೇಕು. ನಿಷ್ಠೆಯನ್ನು ಬೆಳೆಸ್ಕೊಂಡು ನಾವು ಜ್ಞಾನವಂತರಾದ ಮೇಲೆ ನಾವು SSLC ಮುಗಿಯುತ್ತನ ನಾವು ಭಕ್ತ ಸ್ಥಳದಲ್ಲಿರ್ತೇವೆ. ಮುಂದೆ ನಾವು ನಮ್ಮ ಶಿಕ್ಷಣವನ್ನು ಬದಲಿ ಮಾಡ್ಕೊತೇವೆ. ಏನಾಗಬೇಕು? ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ವಕೀಲನ ಆಗಬೇಕು, ಮತ್ತೇನೋ ಆಗ್ಬೇಕು ಅನ್ನುವಂಥದ್ದು ಅಳವಟ್ಟ ಮೇಲೆ, ಜ್ಞಾನ ಬಂದ ಮೇಲೆ ನಾವು ಅದರಲ್ಲೇ ನಿಷ್ಠೆಯನ್ನು ತೋರಿಸ್ತೇವೆ. ಆ ಮಾರ್ಗದಲ್ಲಿ ನಾವು ಆ ನಿಷ್ಠೆಯನ್ನು, ಉಳಿದದ್ದೆಲ್ಲ ಸರಿಸಿಬಿಡ್ತೇವೆ. ನಾವು ಅಲ್ಲಿವರೆಗೂ ಎಲ್ಲವನ್ನೂ ಓದ್ತಿರ್ತೇವೆ. ನಾವು ವಿಜ್ಞಾನ ಓದೇವಿ, ಸೋಷಿಯಲ್ ಸೈನ್ಸ್ ಓದೇವಿ, ಎಲ್ಲ ಓದೇವಿ. ಅದು ಮುಗಿದ ಮೇಲೆ ಯಾವುದನ್ನು ಆಗಬೇಕು ಅಂತ ಒಂದೇ ದಾರಿಯನ್ನು ಹಿಡ್ಕೊಂಡು ಹೋಗ್ತೇವಲ್ಲ, ಡಿಟರ್ಮಿನೇಷನ್ ಮಾಡ್ತೇವೆ ನಾವು, ಇದನ್ನೇ ಆಗಬೇಕು, ಇದೇ ದಾರಿ. ಇನ್ನುಳಿದವುಗಳನ್ನು ನಾನು ಅನವಶ್ಯಕವಾಗಿರುವುದನ್ನು ನಾನು ಸರಿಸ್ಕೊಂಡು ನಿಷ್ಠೆಯಿಂದ ಮುಂದುವರಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮಹೇಶ್ವರ ಸ್ಥಳದಲ್ಲಿ. ಲಿಂಗಾಂಗ ಸಾಮರಸ್ಯ ಪಥದಲ್ಲಿ ಆತಂಕಕಾರಿಯಾಗಿರ್ತಕ್ಕಂತಹ ಕೆಲವು ಗುಣಗಳದಾವು. ಅಸತ್ಯ, ಪರನಿಂದೆ, ಪರದೈವ. ಇದು ಭಾಳ ಇಂಪಾರ್ಟೆಂಟ್. ಶರಣರು ಎಲ್ಲ ಕಡೆ ಹೇಳ್ಯಾರ ಇದನ್ನು. ಪರಧನ, ಪರಸ್ತ್ರೀ ಜೊತೆಗೆ ಪರದೈವ ಹೇಳಿಬಿಟ್ಟಿದ್ದಾರೆ ಅವರು. ಇದನ್ನು ಗಮನ ಹರಿಸ್ಬೇಕು. ನಾವು ಸುಮ್ಮನೆ ಅಂದ್ಕೊಂಡು ಹೋಗಿಬಿಡ್ತೇವೆ. ನಾವು ಪರದೈವ ಅಂದ್ಕೊಂಡು ಹೋಗಿಬಿಡ್ತೇವೆ. ಪರಸ್ತ್ರೀ ಪರಧನ ನಮ್ಮ ಲೌಕಿಕ ವ್ಯವಹಾರದಲ್ಲಿ ಇರುವಂಥದ್ದು. ಇದು ಬೇಗ ನಮಗೆ ಅರ್ಥ ಆಗುತ್ತೆ, ಇದನ್ನು ಪಾಲಿಸ್ಬೇಕಂತಕ್ಕಂಥದ್ದು ನಮಗೆ ಬರುತ್ತೆ. ಅದು ಸಾಮಾಜಿಕವಾಗಿ, ಲೌಕಿಕವಾಗಿ ಅದು ಅಕಸ್ಮಾತ್ ನಾವು ಪರಧನಕ್ಕೆ ಆಸೆ ಪಟ್ಟರೆ ನಾವು ಸಮಾಜದಲ್ಲಿ ಅಗೌರವಕ್ಕೆ ಪಾತ್ರ ಆಗ್ತೇವೆ. ಪರಸ್ತ್ರೀಯರ ವ್ಯಾಮೋಹಕ್ಕೆ ಬಿದ್ದರೆ ಅದು ಸಮಾಜಕ್ಕೆ ಭಾಳ ಅಗೌರವಕ್ಕೆ ಪಾತ್ರ, ಆ ಹೆದರಿಕೆ ನಮಗದ. ಹೀಗಾಗಿ ನಾವು ಅಷ್ಟು ಬೇಗ ಅದು ನಮಗೆ ಆ ಪಾಪ ಪ್ರಜ್ಞೆ ನಮಗೆ ತಕ್ಷಣ ಕಾಡ್ತದೆ. ಅದರ ಜೊತೆಗೇ ಶರಣರು ಸದಾ ಹೇಳ್ಯಾರ, ಪರದೈವನೂ ಹೇಳ್ಯಾರ ಅವರು. ಆದರೆ ಇದನ್ನು ನಾವು ಅಷ್ಟೊಂದು ನಮ್ಮ ಸಾಧನಾ ಪಥದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ. ಪರದೈವನೂ ಪರಧನಕ್ಕೆ ಎಷ್ಟು ಆಸೆ ಮಾಡಿದರೆ ಎಷ್ಟು ಇದಲ್ಲೋ ಅಷ್ಟೇ ಗಂಭೀರವಾಗಿ ಪರದೈವಕ್ಕೇರಿದ್ರೂ ಇದೆ ಅನ್ನೋದನ್ನು ಹೇಳಿದ್ದಾರೆ ಅವರು. ಪರದೈವ ಅದನ್ನು ನಾವು ಭಾಳ ಲಕ್ಷ್ಯಕ್ಕೆ ತೊಗೊಂಡಿಲ್ಲ. ಅದನ್ನು ಒಟ್ಟೆ ಲಕ್ಷ್ಯಕ್ಕೆ ತೊಗೊಂಡಿಲ್ಲ ನಾವು. ಏಕದೇವೋಪಾಸನೆ ಅಂತಕ್ಕಂಥ ತತ್ವದಲ್ಲಿ ಪರದೈವದ ನಿರಾಕರಣೆ ಇದೆ. ಇಲ್ಲಿ ಪರದೈವದ ಪರಮ ಪತಿವ್ರತಿಗೆ ಗಂಡನೊಬ್ಬನೇ ಕಾಣಿರೋ ಅಂತಕ್ಕಂಥ ಶಬ್ದವನ್ನು ಬಳಸಿದ್ರಲ್ಲಿ. ಇಲ್ಲಿ ಏಕದೇವೋಪಾಸನೆಯ ತತ್ವವನ್ನು ಹೇಳುವಾಗ ಪರದೈವವನ್ನು ನಿಂದನೆ ಮಾಡಿ, ಅಂದರೆ ಬೇರೆಯವರು ಪೂಜೆ ಮಾಡ್ತಕ್ಕಂಥ ದೇವರನ್ನ ನಿಂದನೆ ಮಾಡಿಲ್ಲ ಅವರು. ನಾವು ದಯವಿಟ್ಟು ಅದನ್ನು ಭಾಳ ಎಚ್ಚರದಿಂದ ಇರಬೇಕಾಗತ್ತೆ. ನಾವು ಅಂಗದ ಮೇಲೆ ಲಿಂಗವನ್ನು ಧರಿಸಿ ಲಿಂಗನಿಷ್ಠೆಯನ್ನು, ಲಿಂಗದ ಮೇಲೆ ಶ್ರದ್ಧೆ ಅಳವಟ್ಟ ಮೇಲೆ ಆ ಲಿಂಗದ ಮೇಲೆ ನಿಷ್ಠೆ ಬೆಳೆಸ್ಕೊಂಡು ಹೋಗದೇನೆ ಈ ಲಿಂಗಕ್ಕೂ ನಾವು ಬಾಗಿ ಇನ್ನುಳಿದ ಎಲ್ಲ ದೈವಗಳಿಗೂ ಬಾಗಲಿಕ್ಕೆ ಹೋದಾಗ ಅದು ಮಹೇಶ್ವರ ಸ್ಥಳ ಆಗೋದಿಲ್ಲ. ಅದರ ಅರ್ಥ ಬೇರೆ ದೇವರು ಅವು ತಿರಸ್ಕಾರಕ್ಕೆ ಒಳಪಟ್ಟದ್ದು ಅಥವಾ ಅವು ಅಗೌರವಕ್ಕೆ ಒಳಪಡ್ಬೇಕಂದ್ರೆ ಹಂಗಿಲ್ಲ. ಲಿಂಗ ಯಾರಿಗಿಲ್ವೋ ಅವರಿಗೆ ಅವೇ ದೈವಗಳು. ದಯವಿಟ್ಟು ಅವನ್ನೂ ನಾವು ಗೌರವಿಸಬೇಕಾಗತ್ತೆ. ಆದರೆ ನಿಷ್ಠೆ ಅದರ ಮೇಲೆ ಇಡಬೇಕಂದ್ರೆ ನಮ್ಮ ಲಿಂಗದ ಮೇಲೆ ಇಡಬೇಕಂತಕ್ಕಂಥದ್ದು ಇಲ್ಲಿ ಭಾಳ ನಾವು ಜಾಗರೂಕರಾಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ಬೇಕು ಜನರಿಗೆ.
ನಾವು ಲಿಂಗನಿಷ್ಠೆಯನ್ನು ಬೆಳೆಸ್ಕೊಳ್ಳಿ ಅನ್ನೋ ಅವಸರದಲ್ಲಿ ಬೇರೆ ದೈವಗಳನ್ನು ಟೀಕೆ ಮಾಡೋದಾಗಲಿ, ಅದು ಅವರವರ ನಂಬಿಕೆ. ಲಿಂಗವಿಲ್ಲದ ಲಕ್ಷಾಂತರ ಕೋಟ್ಯಾಂತರ ಇಲ್ಲಿ ಜನ ಬೇರೆ ದೇವರುಗಳನ್ನು ನಂಬಿ ಶಾಂತಿ ಸಮಾಧಾನ ಪಡ್ಕೊಂಡಿರ್ತಕ್ಕಂಥ ಜನರ ಮನಸ್ಸಿಗೆ ಘಾಸಿ ಆಗ್ತದೆ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಲಿಂಗವನ್ನು ಧರಿಸಿದ ಮೇಲೆ, ಶರಣರು ಕೊಟ್ಟ ಇಷ್ಟಲಿಂಗವನ್ನು ಅಂಗದ ಮೇಲೆ ಧರಿಸ್ಕೊಂಡು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕೆ ಇಷ್ಟ ಪ್ರಾಣ ಭಾವಲಿಂಗಗಳ ಧಾರಣೆ ಆದಮೇಲೆ ಆ ಲಿಂಗಗಳ ಮೇಲೆ ನಿಷ್ಠೆಯನ್ನು ಬೆಳೆಸ್ಕೊಂಡು ಹೋಗೋದು ಈ ಶಟಸ್ಥಲದ ಎರಡನೇ ಹಂತ, ಅದು ಮಹೇಶ್ವರ ಸ್ಥಳ. ಇಷ್ಟಲಿಂಗ ನಿಷ್ಠೆ ಗಟ್ಟಿಗೊಂಡು ಲಿಂಗ ನಿರೀಕ್ಷಣೆಯಲ್ಲಿ ಮೈಮರೆದು ಅಂಗ ಲಿಂಗವೆಂಬ ಭಾವ ಒಳೆದು ಲಿಂಗಾಂಗ ಸಾಮರಸ್ಯ ಅಳವಡಬೇಕು. ಅಂದಾಗ ಮಾತ್ರ ಆ ಸಾಧಕ ಮಹೇಶ್ವರ ನೆನೆಸಿಕೊಳ್ಳುತ್ತಾನೆ. ಇದು ಮಹೇಶ್ವರ ಸ್ಥಳದ ಒಂದು ಪೀಠಿಕೆ, ಅದರ ಒಂದು ಸ್ಥೂಲವಾಗಿರ್ತಕ್ಕಂಥ ಒಂದು ಅರ್ಥ. ಇದನ್ನು ನಾನು ಭಾಳ ಬೆಳೆಸಲಿಕ್ಕೆ ಹೋಗೋದಿಲ್ಲ. ಮುಂದೆ ಈ ಗ್ರಂಥದಲ್ಲಿ ನಮಗೆ 4 ವಚನಗಳು ಬರ್ತವೆ. 4 ವಚನಗಳು, ಮಹೇಶ್ವರ ಸ್ಥಳದ 4 ವಚನಗಳು ಬರ್ತವೆ. ಮಹೇಶ್ವರ ಸ್ಥಳದ 4 ವಚನಗಳು ಪ್ರಭುದೇವರು ನಿರೂಪಿಸಿದಂಥ 4 ವಚನಗಳು ಬರ್ತವೆ. ಒಂದು ವಚನ ಅಂತೂ ಈ 4ರಲ್ಲಿ ಒಂದು ವಚನ ನಮಗೆಲ್ಲರಿಗೂ ಅತ್ಯಂತ ಪರಿಚಿತವಾಗಿರ್ತಕ್ಕಂಥ ವಚನ. ಯಾವುದು? ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ. ಇದನ್ನು ಭಾಳ ಸಾರಿ ನಾವು ಈ ವಚನವನ್ನು ಭಾಳಷ್ಟು ಸಾರಿ ಬಹಿರಂಗ ವೇದಿಕೆಗಳಲ್ಲಿ ಕೇಳಿದ್ದೇವೆ. ಇದು ಮಹೇಶ್ವರ ಸ್ಥಳದ ವಚನ ಅನ್ನೋದು ಇವತ್ತು ನಮಗೆ ಗೊತ್ತಾಗ. ವಚನಗಳನ್ನು ಭಾಳ ಕೇಳಿದ್ದೇವೆ, ಅವು ಯಾವ ಸ್ಥಳಘಟ್ಟಗಳಲ್ಲಿ ಬರ್ತಾವೆ ಅನ್ನೋದು ನಮಗೆ ಸ್ವಲ್ಪ ಈಗ ಪರಿಚಯ ಆಗ್ತಾಯಿದೆ. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ. ಇದು ಕಾರಣ 3 ಲೋಕವೆಲ್ಲ ಹಲ್ಲಣವ ಹೊತ್ತುಕೊಂಡು ಬಳಲುತ್ತೈದಾರೆ ಗುಹೇಶ್ವರ. ಇಲ್ಲಿ ಬಳಲಿಕೆಯನ್ನು ಹೇಳಿದರು ಅವರು. ಏನಿಂಗಂದ್ರೆ, ಕೊಟ್ಟ ಕುದುರೆಯ ನೇರಲರಿಯದವರು, ಕುದುರೆ ಅಂತದ್ದು ಸಾಂಕೇತಿಕವಾಗಿ ಇದೆ. ಇದು ಇಲ್ಲಿ ಅಂಗೈಯಲ್ಲಿ ಒಂದು ಲಿಂಗವನ್ನು ಇಟ್ಕೊಂಡು ಲಿಂಗ ಸಾಧನೆಯನ್ನು ಮಾಡಲಿಕ್ಕೆ ಆಗದೇ ಇರುವಂಥವರು, ಬೇರೆ ಎಲ್ಲೋ ಕಡೆ ದೇವರುಗಳನ್ನು ಹುಡುಕ್ಲಿಕ್ಕೆ, ದೇವರುಗಳನ್ನು ಮೋಕ್ಷ ಪಡೀಲಿಕ್ಕೆ, ದೇವರುಗಳನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ಜನರು ಅಂತಕ್ಕಂಥದ್ದು ಒಂದು ಅರ್ಥ ಇಲ್ಲಿ ಬರುತ್ತೆ. ಅಥವಾ ನಮ್ಮ ಲೌಕಿಕ ಪ್ರಪಂಚದಲ್ಲಿ ಕೇವಲ ನೆಪ ಮಾತ್ರಗಳನ್ನು ಹೇಳ್ತಿರ್ತೇವೆ ನಾವು. ಏನೋ ಸಾಧಿಸಲಿಕ್ಕೆ ಆಗದೇ ಇದ್ದಾಗ ನೆಪಗಳನ್ನು, ಕುಂಟು ನೆಪಗಳನ್ನು ನಾವು ಹೇಳ್ತಿರ್ತೇವೆ. ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬದುಕೋ ಸಂದರ್ಭದಲ್ಲಿ ಆ ಮಾರ್ಗವನ್ನು ನಾವು ಪತಿಸಲಿಕ್ಕೆ ಆಗದೇ ಇದ್ದಾಗ ನೆಪವನ್ನು ಹೇಳಿ ಅದನ್ನು ಬಿಡೋದೇನಿದೆಯಲ್ಲ, ನೆಪವನ್ನು ಹೇಳಿ ಹಿಂಗಾಗಿದ್ರೆ ಭಾಳ ಚಲೋ ಆಕ್ಕಿತ್ತು, ಹಂಗಾಗಿದ್ರೆ ಭಾಳ ಚಲೋ ಆಕ್ಕಿತ್ತು, ನಾವು ಆ ಧರ್ಮದಲ್ಲಿ ಹುಟ್ಟಿದ್ರೆ ಭಾಳ ಚಲೋ ಆಕ್ಕಿತ್ತು, ಈ ಧರ್ಮದಲ್ಲಿ ಹುಟ್ಟಿದ್ರೆ ಭಾಳ ಚಲೋ ಆಕ್ಕಿತ್ತು, ಅವರು ಭಾಳ ಉಚ್ಚ ವರ್ಗದವರು, ನಾವು ಹಂಗೆ, ನಾವು ಹಿಂಗೆ, ನಾವು ಬಡವರು, ನಾವು ಹೆಣ್ಣು, ನಾವು ಗಂಡು, ನಾವು ಶ್ರೇಷ್ಠ ಕುಲದಲ್ಲಿ ಹುಟ್ಟಿಲ್ಲ, ನಾವು ಕನಿಷ್ಠ ಕುಲದಲ್ಲಿ ಹುಟ್ಟೇವೆ, ಅಥವಾ ಇವು ಯಾವ ತಾರತಮ್ಯಗಳು ಇರದೇ ಹೇಳಿಬಿಟ್ರವರು. ಒಮ್ಮೆ ಒಂದೇ ಸಾಲಿನಲ್ಲಿ ಹೇಳಿಬಿಟ್ರವರು. ಯಾವ ಬದುಕಿನಲ್ಲಿ, ಯಾವ ಜೀವನದ ಯಾವ ಸ್ತರದಲ್ಲಿ ನಾವು ಇವತ್ತಿದ್ದೇವೋ ಆ ಸ್ತರವನ್ನು ನಾವು ಜಯಿಸಬೇಕು. ನಾವು ಆ ಸ್ತರವನ್ನು, ಆ ಸ್ಥಿತಿಯನ್ನು ನಾವು ಗೆಲ್ಲಬೇಕು. ಆ ಸ್ಥಿತಿಯಲ್ಲೇ ನಾವು ಮುಂದುವರಿಬೇಕು. ಅಂದರೆ ಧೈರ್ಯವಾಗಿ ಎದೆಗುಂದದೆ, ಪಲಾಯನವಾದ ಇಲ್ಲಿ ಇಲ್ಲ, ಪಲಾಯನವಾದ ಇಲ್ಲಿ ಬರಕೂಡದು ಅಂತಕ್ಕಂಥದ್ದು. ಸೊ ಮತ್ತೊಂದು ಕುದುರೆಯ ಬಯಸುವವರು ಅವರು ವೀರರೂ ಅಲ್ಲ ಧೀರರೂ ಅಲ್ಲ. ಈ ಮಹೇಶ್ವರ ಸ್ಥಳಕ್ಕೇ ಈ ವಚನವನ್ನು ಯಾಕೆ ಇಟ್ಟರು ಅಂದರೆ, ಮಹೇಶ್ವರ ಸ್ಥಳ ಅಂದರೆ ಅದು ಧೀರತನದ ಸ್ಥಳ, ಅದು ಧೀರತನದ ಸ್ಥಳ, ಅದು ವೀರತನದ ಸ್ಥಳ, ಅದು ಭಕ್ತಸ್ಥಳ ಅಂದರೆ ಅದು ವಿನಯತನದ ಸ್ಥಳ, ಅದು ಭಕ್ತಸ್ಥಳ, ಅದು ವಿನಮ್ರತೆಯ ಸ್ಥಳ, ಅದು ಬಾಗಿದ ತಲೆ ಮುಗಿದ ಕೈಯ, ಬಾಳೆ ಗೊನೆ ಬಿಟ್ಟಂಥ ಬಾಳೆ ಗಿಡ ಹೇಗೆ ಬಾಗಿದ್ದಿರುತ್ತೋ
ಹಾಗೆ ಭಕ್ತಸ್ಥಳದಲ್ಲಿ ನಾವು ಇರಬೇಕು ಅಂತಕ್ಕಂಥದ್ದು ನಾವು ಹಿಂದಿನ ವಾರದಲ್ಲಿ ಓದಿದ್ದೇವೆ. ಆದರೆ ಆ ತುಂಬಿದ ಬಾಳೆ ಗಿಡ, ಗೊನೆಯನ್ನು ಹೊತ್ತ ಬಾಳೆ ಗಿಡ ಸದಾ ಹೇಗೆ ಬಾಗಿರುತ್ತೋ ಹಾಗೆ ಭಕ್ತನಾದವನು, ಸಾಧಕನಾದವನು ಸದಾ ವಿನಮ್ರತೆಯಿಂದನೇ ಇರಬೇಕು. ಅದರ ಜೊತೆ ಸದಾ ಧೀರತನದಿಂದಿರಬೇಕು, ಶೂರತನದಿಂದಿರಬೇಕು. ಯಾವ ಶೂರತನ, ಯಾವ ಧೀರತನ? ಧೀರತನ ತೋರಿಸೋದಂದ್ರೆ ಏನು? ಧೀರ ಶೂರ ಅಂದರೆ ನಮ್ಮ ಕಣ್ಮುಂದೆ ಬರೋದು ಯುದ್ಧ, ಯುದ್ಧಭೂಮಿ, ಖಡ್ಗ, ರಕ್ತ, ಅದಲ್ಲ. ಆ ಧೀರತನ ಶೂರತನ ಅಲ್ಲ. ಇಲ್ಲಿ ನಮ್ಮ ಅಂತರಂಗದ ವೈರಿಗಳನ್ನು ಗೆಲ್ಲುವಂಥ ಶೂರ ಇರಬೇಕಾತ, ಅರಿಷಡ್ವರ್ಗಗಳನ್ನು ಗೆಲ್ಲುವಂಥ ಶೂರ ಇರಬೇಕಾತ, ಕಾಮಕ್ರೋಧ ಮದಮತ್ಸರಗಳನ್ನು ಗೆಲ್ಲುವಂಥ ವೀರತನ ಇರಬೇಕಿಲ್ಲಿ. ಭಯಮುಕ್ತವಾಗಿರ್ತಕ್ಕಂತಹ ಸಾಧಕ ಆಗಬೇಕು, ಭಯವನ್ನು ಗೆಲ್ಲುವಂಥ ವೀರ ಇರಬೇಕು. ಭಯ ಗೆದ್ರಿ ಅಂತಂದರೆ ನಿಷ್ಠೆ ಬರುತ್ತೆ ನಿಮಗಿಲ್ಲಿ ಅಂತ. ಭಯ ಗೆದ್ವಿ ಅಂದರೆ ನಿಷ್ಠೆ ಅಳವಡ್ತದೆ. ಭಯ ಇತ್ತು ಅಂದರೆ ನಿಷ್ಠೆ ಅಳವಡೋದಿಲ್ಲ. ಭಯದಿಂದ ನಾವೇನು ಮಾಡ್ತೇವೆ, ನಾವು ಅಲ್ಲೇ ಇಲ್ಲಿ ಓಡಾಡೋಕ್ಕೆ ಚಾಲೂ ಮಾಡ್ತೇವೆ. ಒಂದೇಟು ಬಡತನ ಬಂತಂದ್ರೆ ನಮ್ಮ ಲಿಂಗದ ಮೇಲೆ ನಿಷ್ಠೆ ನಮ್ದು ದೂರ ಆಕತ್ತೆ. ಯಾಕೋ ಏನೋ ಭಾಳ ನಮಗೆ ಕಾಡಾಟ ಹತ್ತೈತೆ ರೀ, ಯಾಕೋ ಏನೋ ನಮಗೆ ಭಾಳ ತೊಂದರೆ ಆಗ್ತದೆ. ದೇಹಕ್ಕೊಂದಿಷ್ಟು ಆರೋಗ್ಯದ ಸಮಸ್ಯೆ ಬಂತಂದ್ರೆ ಏನೇನೋ ವಿಚಾರ ಮಾಡಲಿಕ್ಕೆ ಯಾಕೋ ಏನೋ ನಮಗೆ ಕಾಡಾಟ ಐತ್ರಿ, ಮನೆದೇವ್ರಿಗೆ ಹೋಗಿ ಬರ್ಬೇಕ್ರಿ, ಅಲ್ಲಿ ಹೋಗಿ ಬರ್ಬೇಕ್ರಿ, ಇಲ್ಲಿ ಹೋಗಿ ಬರ್ರಿ. ಅಥವಾ ಇನ್ನು ಕೆಲವ್ರು ಹೋದವ್ರಂತೂ ಭವಿಷ್ಯ ಕೇಳೋದು, ಮತ್ತೊಂದು ಮಾಡೋದು, ಶಾಂತಿ ಮಾಡಿಸೋದು. ಇದೇನಿದು? ಭಯ ಇದ್ದಾಗ ಈ ವೀರತನ ಬರಲಿಕ್ಕೆ ಸಾಧ್ಯ ಇಲ್ಲ, ನಿಷ್ಠೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ಈ ಮಾತು ಬಸವಣ್ಣವ್ರು ಹೇಳಬೇಕಂದ್ರೆ ಇದು ಮಹೇಶ್ವರ ಸ್ಥಳದ ಮಾತಿದು. ನಾನು ಭಕ್ತ ಸ್ಥಳದಲ್ಲಿ ನಿಂತೇನಿ, ನನ್ನ ಶ್ರದ್ಧೆ ನಿಷ್ಠೆಯಾಗಿ ಅಳವಟ್ಟೈತಿ, ಪರಿವರ್ತನೆ ಆಗೈತಿ. ನನ್ನ ನಿಷ್ಠೆಯನ್ನು ನೀನು ಪರೀಕ್ಷೆಗೊಳಿಸಲಿಕ್ಕೆ ನನ್ನ ತನವನ್ನು ಅಲ್ಲಾಡಿಸಿ ನೋಡ್ತೀನಿ. ನೀನು ಈ ತನುವಿಗೆ ಒಂದಿಷ್ಟು ದೇಹಬಾಧೆಯನ್ನು ಕೊಡ್ತಿ, ಮನಸ್ಸಿಗೆ ಒಂದಿಷ್ಟು ಚಂಚಲತೆಯನ್ನು ಕೊಟ್ಟು ಮನವನ್ನು ಅಲ್ಲಾಡಿಸಿ ನೋಡ್ತೀನಿ. ನೀನು ಧನಕ್ಕೊಂದಿಷ್ಟು ಬಡತನವನ್ನು ಕೊಟ್ಟು ಧನ ಕರಗಿ ಹೋಗುವಂತೆ ಮಾಡಿ ನೀನು ನನಗೆ ಬಡತನ ಕೊಟ್ಟು ಒಂದಿಷ್ಟು ನನ್ನ ಟೆಸ್ಟ್ ಮಾಡಲಿಕ್ಕೆ ನೋಡ್ತಿ. ಅಲ್ಲಿನೂ ನಮ್ಮ ಲಿಂಗ ನಿಷ್ಠೆ ಅಲ್ಲೇ ಅಳವಟ್ಟಿತ್ತಂದ್ರೆ, ಬಡತನ ಹೋಗ್ಲಾಡಿಸ್ಲಿಕ್ಕೆ ಏನೋ ಮಾಡಲಿಕ್ಕೆ ನಾನು ಲಿಂಗವನ್ನು ಬಿಟ್ಟು ಮತ್ತೆ ಬೇರೆ ಕಡೆ ಹೋದ್ನೆ ಅಂದ್ರೆ, ಏನೋ ಮಾಡಲಿಕ್ಕೆ ಹೋದ್ನೆ ಅಂದ್ರೆ, ಇದು ನಿಷ್ಠೆ ಅಲ್ಲಿ ಏನಾಯಿತು? ತಪ್ಪಿ ಹೋಯಿತು. ಅದು ಮಹೇಶ್ವರ ಸ್ಥಳಕ್ಕೆ ಅದು ಅಪಚಾರ. ಅದಕ್ಕೆ ಅವ್ರಿಗೆ ವೀರಮಹೇಶ್ವರರು ಅಂತ ಕರೀತಾರೆ. ವೀರಮಹೇಶ್ವರರು. ಮರಣವೇ ಮಹಾನವಮಿ ಅಂತಕ್ಕಂಥ ಮಾತು ವೀರಮಹೇಶ್ವರ ಸ್ಥಳದಲ್ಲೇ ಬರಲಿಕ್ಕೆ ಸಾಧ್ಯ. ಅದು ಮರಣವೇ ಭಯಮುಕ್ತರಾಗಿರ್ತಕ್ಕಂಥ ಶರಣರವರು. ಶರಣರಿಗೆ ಭಯವಿಲ್ಲ, ಎಮ್ಮವರು ಸಾವನರಿಯರು ಅನ್ನುವಂಥ ಶಬ್ದ ವೀರಮಹೇಶ್ವರ ಸ್ಥಳದಲ್ಲಿ ಬಂದಂಥದ್ದು. ಸಾವೆಂಬುದು ಸಯವಲ್ಲ, ನಾಳೆ ಬರುವುದು ನಮಗೆ ಹಿಂದೆ ಬರಲಿ, ಹಿಂದೆ ಬರುವುದು ನಮಗೆ ಈಗಲೇ ಬರಲಿ, ಇದಕ್ಕಾರಂಜುವರು, ಇದಕ್ಕಾರಳಕುವರು. ಇದು ಮಹೇಶ್ವರ ಸ್ಥಳದ, ವೀರಮಹೇಶ್ವರ ಸ್ಥಳದ ವಚನಗಳು. ಹಾಗಂತೇಳು ಸೊಕ್ಕಲೆ ಅಡ್ಡಾಡಿದ್ರು ಶರಣರು. ಸೊಕ್ಕಲೆ ಅಡ್ಡಾಡಿಲ್ಲ, ಭಕ್ತಿ ಇತ್ತಲ್ಲಿ. ಬಾಗಿದ ತಲೆ ಮುಗಿದ ಕೈ ಇತ್ತು, ಇದ್ದುಕೊಂಡು ಅಂತರಂಗದಲ್ಲಿ ಎಷ್ಟು ಗಟ್ಟಿಯಾಗಿದ್ರು ಅವರು. ಏನಂತ ಏನು ಬಂದ್ರೆ ಏನೈತೆ, ಏನಾದ್ರೆ ಏನೈತೆ? ತನುವನಲ್ಲಾಡಿಸಿ ನೋಡಿ ನೀನು, ಮನವನಲ್ಲಾಡಿಸಿ ನೋಡಿ ನೀನು, ಧನವನಲ್ಲಾಡಿಸಿ ನೋಡಿ ನೀನು. ಏನು ಪರೀಕ್ಷೆ ಮಾಡಿದ್ರು ನಾ ಏನು ಇದರಾಗಿಂದ ಬದಲಿ ಆಗೋದಿಲ್ಲ ಅಂತಕ್ಕಂಥದ್ದು ನಿಷ್ಠೆ ಏನಿದೆಯಲ್ಲ, ಅದು ಮಹೇಶ್ವರ ಸ್ಥಳದ ನಿಷ್ಠೆ. ನಮ್ಮ ನಿಷ್ಠೆಯನ್ನು ಒಂದೊಂದು ಸಾರಿ ನಾವು ಬದಲಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಿರ್ತೇವೆ, ನಮ್ಮಲ್ಲೇ ಅಳವಟ್ಟಿರ್ತೈತೆ. ಅದು ಏನಂತಂದರೆ, ಏನೋ ತೊಂದರೆ ಆದಾಗ, ಜೀವನ ಅಂದರೆ ತೊಂದರೆ, ಬದುಕಂದರೆ ಸಂಘರ್ಷ. ಈ ಬದುಕಿನ ಸಂಘರ್ಷದಲ್ಲಿ ನಾವು ಬಿದ್ದಾಗ ಒಂದಿಷ್ಟು ಮನಸ್ಸು ಹೊಯ್ದಾಡ್ತದೆ. ನಿಷ್ಠೆಯನ್ನು ಬದಲಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಲಾಯಲ್ಟಿಯನ್ನು ಚೇಂಜ್ ಮಾಡ್ತೇವೆ ನಾವು. ಲಾಯಲ್ಟಿಯನ್ನು ಚೇಂಜ್. ಪರಮ ಪತಿವ್ರತೆಗೆ ಗಂಡನೊಬ್ಬನೇ ಕಾಣಿರೋ, ಲಿಂಗಭಕ್ತಂಗೆ ದೈವ ಒಂದೇ ಕಾಣಿರೋ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಎಲ್ಲವೂ ಇಲ್ಲೇ ಇದ್ದಾಗ, ಎಲ್ಲವೂ ಇಲ್ಲೇ ಇದೆ ಅಂತ ನಂಬಿ ನಾವು ಅಂಗದ ಮೇಲೆ ಲಿಂಗವನ್ನು ಕಟ್ಕೊಂಡೇವಿ, ಇಲ್ಲಿ ಕಟ್ಕೊಂಡೇವಿ. ಎಲ್ಲವೂ ಎಲ್ಲವೂ ಇಲ್ಲೇ ಇದೆ, ಎಲ್ಲವೂ ಇಲ್ಲೇ ಇದೆ. ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳಕತ್ತೇವೆ. ಹೇಳಿ ಈ ಲಿಂಗದೊಳಗೆ ಇರಲಾರದ್ದನ್ನು ಹೊರಗೆ ಎಲ್ಲಿ ಹುಡ್ಕೊತ ಹೋಗೋದು? ಲಿಂಗದ ಮೇಲೆ ಇಷ್ಟು ಬದಲಾತಲ್ಲ. ಇದರೊಳಗೆ ಎಲ್ಲ ಐತಂತ ಹೇಳಿ ಮತ್ತೆ ಹೊರಗೆ ಹುಡುಕಾಡಕತ್ರ ಏನಾಯ್ತು? ಸೂರ್ಯನ ಜಗತ್ತಿನಲ್ಲಿ ಹೋಗಿ ಒಂದು ಕಂದೀಲ್ ಹಚ್ದಂಗೆ ಆಗತ್ತೆ. ನಾವು ಸೂರ್ಯಪ್ರಕಾಶದಲ್ಲಿ ಹೋಗಿ, ಸೂರ್ಯನ ಅರಮನೆಗೆ ಹೋಗಿ
ಅಲ್ಲೊಂದು ಮೇಣಬತ್ತಿ ಹಿಡ್ಕೊಂಡು ಹೋದಂಗೆ ಆಗತ್ತೆ ನಮ್ಮ ಬಾಳೆ. ಎಲ್ಲವೂ ಇಲ್ಲಿದೆ, ಈ ಬೆಳಕಿನಲ್ಲಿದೆ. ಎಲ್ಲ ಜಗತ್ತೇ ಈ ಪ್ರಪಂಚವೆಲ್ಲವೂ ಈ ಲಿಂಗದಲ್ಲಿ ಅಳವಟ್ಟಿದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಲಿಂಗಧಾರಣೆ ಮಾಡಿ ಆದಮೇಲೆ ಮತ್ತೆ ಇಲ್ಲಿ ಇರಲಾರದ್ದನ್ನು ಹೊರಗೆ ಹುಡ್ಲಿಕ್ಕೆ ನಾವು ಹೊಕ್ಕೇವೆ ಅಂದ್ರೆ ನಿಷ್ಠೆ ಬದಲಾಯಿತಲ್ಲ. ಇಲ್ಲಿ ಮಹೇಶ್ವರ ಸ್ಥಳದ ನಿಷ್ಠೆ ಇದು ಹಾಕ್ಕೊಡು. ಹಲ್ಲಣವ ಹೊತ್ತುಕೊಂಡು, ಇದು ಕಾರಣ ಮೂರು ಲೋಕವೆಲ್ಲ ಹಲ್ಲಣವ ಹೊತ್ತುಕೊಂಡು. ಹಲ್ಲಣ ಅಂದ್ರೆ ಕುದುರೆ ಮೇಲೆ ಹೊದಿಸುವಂಥ ಜೀನು ಅವೆಲ್ಲ ಇರ್ತಾವಲ್ಲ, ಹಲ್ಲಣ. ಅದನ್ನು ತಲೆ ಮೇಲೆ ಇಟ್ಕೊಂಡು ಹಂಗೆ ಅಡ್ಯಾಡಕತ್ತೀರಲ್ಲ ನೀವು ಅಂತ. ಕುದುರೆನ ಹತ್ತುವಲ್ರಿ ಇನ್ನೂ ನೀವು. ಈ ಕುದುರೆ ಆದ್ರೆ ಚಲೋ ಆಕಿತ್ತು, ಆ ಕುದುರೆ ಚಲೋ ಆಕಿತ್ತು, ಅದಾದ್ರೆ ಚಲೋ ಆಕಿತ್ತು, ಇದಾದ್ರೆ ತಲೆ ಮೇಲೆ ಕುದುರೆ ಮೇಲೆ ಹೊತ್ಸು ಎಲ್ಲ ಅರಿವಿ ಹೊತ್ಕೊಂಡು ಅಡ್ಯಾಡಕತ್ತೀರಿ. ಅರಿವಿ ಹೊತ್ಕೊಂಡು ದಣದಿರೇ ಹೊರತು ಬಳಲಿರೇ ಹೊರತು ಇನ್ನೂ ಕುದುರೆನ ಹತ್ತಿಲ್ಲಲ್ಲ ನೀವು ಅಂತ. ಈ ದೇಹವೆಂಬ ಅರಿವೆಯನ್ನು ಹೊತ್ಕೊಂಡು ಹಲ್ಲಣ ಹೊತ್ಕೊಂಡು, ಈ ದೇಹವೆಂಬ ಹಲ್ಲಣ ಹೊತ್ಕೊಂಡು ಅಡ್ಡಾಡಕತೈತಿ ಆತ್ಮ ಅಂತ. ಕೊಟ್ಟ ಕುದುರೆಯ ನೇರಲ್ಲಿ ಅರಿಯದವರು ಈ ದೇಹ ಹೊತ್ಕೊಂಡು ಹಂಗೆ ಹೊಂಟು ಬಿಟ್ಟೇವು ನಾವು. ಅಲ್ಲಿ ಹೊಂಟೇವು, ಇಲ್ಲಿ ಹೊಂಟೇವು, ಅಲ್ಲಿ ಬಳಲಿಕೆ ಇದೆ. ಇಲ್ಲಿ ಎಲ್ಲ ಕಡೆ ಹೊಂಟು ಇಲ್ಲಿಲ್ಲ, ಅಲ್ಲಿಲ್ಲ, ಅಲ್ಲಿಲ್ಲ, ಇಲ್ಲಿಲ್ಲ, ಇದು ಬೇಡ, ಈ ದೇವ್ರಿಗೇಟ್ ನಡ್ಕೊಂಡ್ವಿ, ಆ ದೇವ್ರಿಗೇಟ್ ನಡ್ಕೊಂಡ್ವಿ, ಆ ದೇವ್ರಿಗೇಟ್ ನಡ್ಕೊಂಡು ಇಲ್ಲಿ ಸಮಾಧಾನ ಆಗಲಿಲ್ಲ, ಅಲ್ಲಿ ಸಮಾಧಾನ ಆಗಲಿಲ್ಲ, ಅಲ್ಲಿ ಸಮಾಧಾನ, ಇಲ್ಲಿ ನಿಷ್ಠೆ ಇಲ್ಲದೆ, ನಿಜಭಕ್ತಿ ಇಲ್ಲದೆ, ನಿಷ್ಠೆ ಇಲ್ಲದೆ, ಶ್ರದ್ಧೆ ಇದೆ. ಶ್ರದ್ಧೆ ಇದ್ದಷ್ಟು ಸಾಲುದಿಲ್ಲ, ನಿಷ್ಠೆ ಬೇಕು. ಈ ಸ್ಥಳದಲ್ಲೇ ನಾನು ಆಳವಾಗಿ ಏನು ಅಗೆದರೆ ಇಲ್ಲಿ ನೀರು ಬರ್ತೈತೆ ಅಂತಕ್ಕಂಥ ಶ್ರದ್ಧೆ ಮತ್ತು ನಿಷ್ಠೆಯಿಂದ ನಾವು ಅಗದಾಗ, ಆ ಬಾವಿ ತೋಡಿದಾಗ ಅಲ್ಲೊಂಷ್ಟು ನೀರು ಬರ್ತಾವೆ. ಒಂದು 5 ಫೂಟ್ ತೆಗೆದ್ವಿ ಬಿಟ್ವಿ, ಇನ್ನೊಂದು 5 ಫೂಟ್ ಇಲ್ಲಿ ಬರಾಕಿಲ್ಲ ಬಿಡ ಅಂತ ನಿಷ್ಠೆಯನ್ನು ಬದಲಿಸಿ ಮತ್ತೆ ಅಲ್ಲಿ ಹೋದ್ವಿ ಅಂದರೆ ಹಂಗೆ ನಾವು ಹೊತ್ಕೊಂಡು ಹೋಗೋದಾಕತ್ತೆ ಹೊರತು ಹಲ್ಲ ನಾವು ಹೊತ್ತುಕೊಂಡು ಬಳಲುತ್ತಿದ್ದಾರೆ ಗುಹೇಶ್ವರ ಅನ್ನುವಂಥ ಮಾತು. ಇದು ಮಹೇಶ್ವರ ಸ್ಥಳದ ವಚನ. ಇನ್ನು 2ನೇ ವಚನ ಈ ಸಂಪಾದನೆ. ಭಕ್ತನೆಂಬರು ಪೃಥ್ವಿಯ ಪೂರ್ವಾಶ್ರಯವ ಕಳೆಯದನ್ನಕ್ಕರ. ಅಪ್ಪುವಿನ ಪೂರ್ವಾಶ್ರಯ ಕಳೆಯದನ್ನಕ್ಕರ, ತೇಜದ ಪೂರ್ವಾಶ್ರಯ ಕಳೆಯದನ್ನಕ್ಕರ, ವಾಯುವಿನ ಪೂರ್ವಾಶ್ರಯ ಕಳೆಯದನ್ನಕ್ಕರ, ಆಕಾಶದ ಪೂರ್ವಾಶ್ರಯವ ಕಳೆಯದನ್ನಕ್ಕರ, ಸೋಮ ಸೂರ್ಯರ ಪೂರ್ವಾಶ್ರಯ ಕಳೆಯದನ್ನಕ್ಕರ, ಆತ್ಮನ ಪೂರ್ವಾಶ್ರಯ ಕಳೆಯದನ್ನಕ್ಕರ. ಇದು ಅಷ್ಟತನುವಿನ ಒಂದು ವ್ಯಾಖ್ಯಾನ. ಇದು ವಚನ. ಅಷ್ಟತನು 5 ಪಂಚಮಹಾಭೂತಗಳು, 2 ನಾಡಿಗಳು, ಚಂದ್ರನಾಡಿ ಮತ್ತು ಸೂರ್ಯನಾಡಿ, ಒಂದು ಜೀವಾತ್ಮ ಕೂಡಿ ಒಂದು ಅಷ್ಟತನು ಅಂತ ಮಾಡ್ತೇವೆ ನಾವು. ತನುವಿನ ಕುರಿತು ಹೇಳಿದಂಥ ಈ ಒಂದು ವಚನದಲ್ಲಿ ಮಹೇಶ್ವರ ಸ್ಥಳ ಹೆಂಗೆ, ಈ ಎಲ್ಲದರ ಪೂರ್ವಾಶ್ರಯ ಕಳಿಲಾರ್ದನೆ ಭಕ್ತರೆಂದು ಲಿಂಗವ ಪೂಜಿಸುವರ ಕಂಡು ಬೆರಗಾದೆನೋ ಗುಹೇಶ್ವರ. ನಾವು ಬರೀ ಭಕ್ತರು ಅಂತ ಬರೀ ಲಿಂಗ ಪೂಜಾ ಕೊಳ್ಳೊಳಗೆ ಲಿಂಗ ಕಟ್ಕೊಂಡು ನಾವು ಬರೀ ಲಿಂಗ ಪೂಜೆ ಮಾಡಕ್ಕೆ ಹೊಂಟೇವ್ರಿ, ಲಿಂಗ ಪೂಜೆ ಮಾಡ್ಕೊಳಕ್ತೇವ್ರಿ ಅಂದರೂ ನಡೆಯಂಗಿಲ್ಲ ಅಂತಿದ್ದು. ಅದು ಭಕ್ತರಾದ್ರೆ ಅವರು ಭಕ್ತ ಸ್ಥಳದಲ್ಲಿ ಮೊದಲನೇ ಮೆಟ್ಲ ಹತ್ತಿದ್ರು. ಅದು ಮುಂದುವರಿಲಿಲ್ಲ ಅಂದ್ರೆ ಅಲ್ಲಿ ಅಲ್ಲಿ ಅಪಚಾರ ಐತೆ. ಅಲ್ಲಿ ಮುಂದಿನ ಸ್ಥಳಕ್ಕೆ ಹೋಗ್ಬೇಕು ನಾವು. ಅದಕ್ಕೆ ಅವ್ರಂದರು ಭಕ್ತ ಅಪ್ಪುವಿನ ಪೂರ್ವಾಶ್ರಯ ಕಳೆಯದನ್ನಕ್ಕರ ಅಂದ್ರೆ ತನ್ನಂಗದ ಪೂರ್ವಾಶ್ರಯ ಕಳಿಬೇಕು. ಅಂಗದ ಪೂರ್ವಾಶ್ರಯಕ್ಕೆ ಅಂಗಭಾವವನ್ನು ಕಳೆದು ಜೀವಾತ್ಮಕ ಅಂಗಭಾವವನ್ನು ಅಂಟಿಸ್ಕೊಂಡು ಆ ಮೂಲ ಚೈತನ್ಯಕ್ಕೆ ಅಂಗದ ಭಾವ ಅಂಟಿಸ್ಕೊಂಡು ಆ ಆತ್ಮವನ್ನು ನಾವು ಪರಮ ಚೈತನ್ಯದ ಆತ್ಮನ ಜೀವಾತ್ಮ ಪರಿವರ್ತನೆ ಮಾಡೇವಿ. ಅದನ್ನು ನೆಕ್ ತೆಗಿಬೇಕು, ದೇಹ ಭಾವನ ತೆಗಿಬೇಕು. ತೆಗೆದ ಪರಮ ಶುದ್ಧ ಆತ್ಮ ಆಗ್ತದೆ ಅದು. ಅಲ್ಲಿ ಅಪ್ಪುವಿನ ಜೀವಾತ್ಮ ಅಂದರೆ ಜಲತತ್ವ, ಸತ್ಕ್ರಿಯೆಯನ್ನು ಒಳಗೊಂಡಂತಹ ಈ ಪೃಥ್ವಿ ತತ್ವದಲ್ಲಿ ನಮಗೇನಿದೆ ಅಂದರೆ, ಪೃಥ್ವಿ ನಿಜವಾದ ಭಕ್ತ ಕೇವಲ ಪೂಜೆಗೆ ಸೀಮಿತವಾಗಿರದೆ ಅವ ಬರೇ ಪೂಜಾ ಪುನಸ್ಕಾರ ಮಾಡ್ಕೊಂತ ಕುಂದ್ರೋದಲ್ಲ, ತನ್ನ ಅಷ್ಟತನುವನ್ನು ಶುದ್ಧ ಮಾಡಿಕೊಳ್ಬೇಕಾಗತ್ತೆ. ಅವ ಅಷ್ಟತನುವನ್ನು ಶುದ್ಧ ಮಾಡ್ಕೋಬೇಕಾಗತ್ತೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಈ 5 ಮಹಾಭೂತಗಳು ಏನದಲ್ಲ, ಪಂಚಮಹಾಭೂತಗಳು ಪ್ಲಸ್ 2 ಚಂದ್ರ ಸೂರ್ಯ ನಾಡಿಗಳು ಮತ್ತು ಜೀವಾತ್ಮ ಕೂಡಿ ಅಷ್ಟತನು ಆಗಿದೆಯಲ್ಲ. ಈ ಅಷ್ಟತನುಗಳ ಅಶುದ್ಧಿಯಿಂದಾಗಿ ಅದು ಅದರ ಪೂರ್ವಾಶ್ರಯ ಕಳಿಬೇಕಲ್ಲ. ಆ ಪೂರ್ವಾಶ್ರಯ ಅದು ಹುಟ್ಟಿದಾಗ ಅದು ಅಶುದ್ಧಿಯಾಗಿರುತ್ತೆ ಅಂತ ಹೇಳ್ತಾರೆ ಅವರು. ಅದು ಅದರ ಪೂರ್ವಾಶ್ರಯ ಕಳೆದು ಶುದ್ಧ ಭಾವದಿಂದ ಈ ಬದುಕಿದರೆ, ಅಶುದ್ಧ ಭಾವದಿಂದಿದ್ದು ಶುದ್ಧ ಭಾವವನ್ನು ತಾಳಾರದೇ ಇದ್ದರೆ ಮನುಷ್ಯ ಸದಾ ಭಾವದುಃಖಕ್ಕನ ಒಳಗಾಗಿರ್ತಾನೆ. ಆ ಕಾರಣಕ್ಕಾಗಿ ಈ ಲಿಂಗವನ್ನು ಪೂಜಿಸುವವರು
ಈ ಲಿಂಗವನ್ನು ಪೂಜಿಸುವವರು ಹೇಗಿರಬೇಕು ಅಂತಂದರೆ ಪೃಥ್ವಿ ತತ್ವ ಕ್ರಿಯಾಶಕ್ತಿಯ ಸಂಕೇತ ಆಗಿರ್ತೈತಿ. ಕ್ರಿಯಾಶಕ್ತಿಯ ಸಂಕೇತ. ಈ ಪೃಥ್ವಿ ತತ್ವದ ಮುಖಾಂತರ ಈ ಕ್ರಿಯಾಶಕ್ತಿ ಶುದ್ಧವಾತಂದ್ರೆ, ಈ ತತ್ವ ಶುದ್ಧ ಆಗಿತ್ತಂದ್ರೆ ಅವಾಗ ಸತ್ಕ್ರಿಯೆ ಸದಾಚಾರಗಳು ಈ ಭಕ್ತನ ಮೂಲಕ, ಈ ಒಂದು ಸಾಧಕನ ಮೂಲಕ ನಡೀಲಿಕ್ಕೆ ಪ್ರಾರಂಭ ಆಗ್ತವೆ. ಸತ್ಕ್ರಿಯೆಗಳು ಪ್ರಾರಂಭ ಆಗ್ತವೆ. ಸತ್ಕ್ರಿಯೆಗಳನ್ನು ಮಾಡಲಾರ್ದನೆ ಈ ನಮ್ಮ ಆಚಾರವನ್ನು ಸದಾಚಾರವಾಗಿ, ದುರಾಚಾರಗಳನ್ನು ಸದಾಚಾರಗಳನ್ನಾಗಿ ಪರಿವರ್ತಿಸಲಾರದೇ, ನಮ್ಮ ಕ್ರಿಯೆಯನ್ನು ಸತ್ಕ್ರಿಯೆಯನ್ನಾಗಿ ಪರಿವರ್ತಿಸಲಾರ್ದನೆ, ನಮ್ಮ ಚಿತ್ತನ್ನು ಸುಚಿತ್ತಾಗಿ ಪರಿವರ್ತನೆ ಮಾಡಲಾರ್ದನೆ ಬರೀ ಬಾಯಿ ಮಾತಿನಾಗ ನಾವು ಭಕ್ತರೆಂದು ಹೇಳಿದರೆ ಉಪಯೋಗ ಇಲ್ಲ ಅಂತ ಒಂದನೇದ್ದು. ಇನ್ನು ಅಪ್ಪು ತತ್ವ ಅಂದರೆ ಜಲತತ್ವ. ಈ ಜಲತತ್ವ ಜ್ಞಾನಶಕ್ತಿಯಾಗಿ, ಬುದ್ಧಿಶಕ್ತಿಯಾಗಿ ಇದು ಏನಾಗಬೇಕು ಅಂತಂದರೆ ಶುದ್ಧ ಆಗಬೇಕು. ಇದು ಶುದ್ಧ ಆಗಬೇಕು. ಬುದ್ಧಿಯ ಪೂರ್ವಾಶ್ರಯ ಕಳೆದು ಸುಬುದ್ಧಿಯಾಗಿ, ಸುಜ್ಞಾನಿಯಾಗಿ ನಾವು ನಮ್ಮ ಕ್ರಿಯೆಗಳನ್ನು ಮಾಡಲಿಕ್ಕೆ, ನಮ್ಮ ವಿಚಾರಗಳನ್ನು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಇನ್ನು ಅಗ್ನಿತತ್ವ ಅಂತಂದರೆ ಅಹಂಕಾರ ಸ್ವರೂಪ. ಅಗ್ನಿತತ್ವ ಇದು ಅಹಂಕಾರ ಸ್ವರೂಪದಲ್ಲಿ ನಮ್ಮ ಅಂತರಂಗದಲ್ಲಿ ಇರ್ತೈತಿ. ಪೃಥ್ವಿತತ್ವ ಕ್ರಿಯಾಶಕ್ತಿಯ ಸ್ವರೂಪವಾಗಿ ನಮ್ಮ ಹತ್ರ ಇದ್ದರೆ, ಅಪ್ಪುತತ್ವ ಜಲತತ್ವ ನಮ್ಮ ಜ್ಞಾನಶಕ್ತಿಯಾಗಿ ನಮ್ಮ ಅಂತರಂಗದಲ್ಲಿ ಅಳವಟ್ಟಿದ್ರೆ, ಅಗ್ನಿತತ್ವ ನಮ್ಮ ಅಂತರಂಗದಲ್ಲಿ ಅಹಂಕಾರ ರೂಪವಾಗಿ ಇರ್ತದೆ ಅಂತ. ಈ ಅಹಂಕಾರವನ್ನು ಅಳೆದು ನಿರಹಂಕಾರಿಯಾಗಿ, ಈ ಅಹಂಕಾರದ ಈ ಅಗ್ನಿತತ್ವದ ಪೂರ್ವಾಶ್ರಯ ಕಳಿದೆ ಅಂದರೆ ಏನು? ಅಹಂಕಾರ ನಿರಸನ ಮಾಡಿ ನಾವು ನಿರಹಂಕಾರಿಯಾಗಿ ಬದುಕಲಿಕ್ಕೆ ಪ್ರಾರಂಭ ಆದಾಗ, ಅದು ಪರಿವರ್ತನೆ ಆದಾಗ, ಅದನ್ನು ಮಾಡಲಾರ್ದೇ ಅಹಂಕಾರಿಗಳಾಗಿದ್ದುಕೊಂಡೇ ನಾವು ಮತ್ತು ಭಕ್ತರು ಅಂದ್ಕೊಂಡ್ರೆ ಏನು ಆಗೋದಿಲ್ಲ. ಇನ್ನು ವಾಯುತತ್ವ ಅಂದರೆ ಪ್ರಾಣಶಕ್ತಿ. ವಾಯುತತ್ವ ಪ್ರಾಣಶಕ್ತಿ. ಈ ಪ್ರಾಣಶಕ್ತಿಯಾಗಿ, ಈ ಪ್ರಾಣಶಕ್ತಿ ಪ್ರಾಣಲಿಂಗವಾಗಿ ಪರಿವರ್ತನೆಯಾಗದೆ, ಈ ಪ್ರಾಣಕ್ಕೂ ಲಿಂಗಕ್ಕೂ ಸಾಮರಸ್ಯ ಮಾಡಲಾರ್ದನ ನಮ್ಮ ಪ್ರಾಣನೇ ಬೇರೆ ನಮ್ಮ ಲಿಂಗನೇ ಬೇರೆ ಅಂತಂದಾಗ ಅದು ಪ್ರಾಣಲಿಂಗವಾಗಿ ಪರಿವರ್ತನೆ ಆಗದೆ, ಅದು ಶುದ್ಧವಾಗಲಾರ್ದನೆ ಬರೀ ಉಸಿರಾಡಿಸ್ಲಿಕ್ಕಿರುವಂಥ ಪ್ರಾಣ ಅಷ್ಟ ಆಯ್ತದು ಅಂತಂದರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಆ ಪ್ರಾಣಲಿಂಗಿಯಾಗಿ ಅದು ಪರಿವರ್ತನೆ ಆಗಬೇಕು. ಇದನ್ನು ಪರಿವರ್ತನೆ ಮಾಡಲಾರ್ದೇ ಬರೀ ನಾವು ಭಕ್ತರು ಅನ್ಕೊಂತ ಕುಂತ್ರೆ ಏನು ಉಪಯೋಗ ಅನ್ನೋವಂಥ. ಆಕಾಶ ತತ್ವ ಅಂತಂದರೆ ಅದು ಅಂತರಂಗದಲ್ಲಿ ಅಜ್ಞಾನ ಸ್ವರೂಪವೇ. ಜ್ಞಾನ ಸ್ವರೂಪನ ಅಂತಾರೆ, ಅದಕ್ಕೆ ಅಜ್ಞಾನ ಸ್ವರೂಪನ ಅಂತಾರೆ. ಇದು ಅಜ್ಞಾನ ಸ್ವರೂಪವಾಗಿ ಇರ್ತತಿ. ಆ ಅಜ್ಞಾನವನ್ನು ಸುಜ್ಞಾನವನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು. ಅಥವಾ ಬರೀ ಜ್ಞಾನ ಅಂದರೂ ಸಾಕು. ಬರೀ ಲೌಕಿಕ ಜ್ಞಾನ ಇದ್ದರೆ ಅದು ಅಜ್ಞಾನಕ್ಕೇ ಸಮ. ಅದು ಅಷ್ಟೇ. ಲೌಕಿಕ ಜ್ಞಾನ ಇಟ್ಕೊಂಡು ಪಾರಮಾರ್ಥದ ಜ್ಞಾನ ಇಲ್ಲಾಂದರೆ ಅದು ಪಾರಮಾರ್ಥದ ಅಜ್ಞಾನವೇ ಸರಿ ಅಂತಕ್ಕಂಥದ್ದು. ಸೊ ಈ ಅಜ್ಞಾನ ಏನೈತಲ್ಲ, ಈ ಅಜ್ಞಾನವನ್ನು ಸುಜ್ಞಾನವನ್ನಾಗಿ ಪರಿವರ್ತನೆ ಮಾಡಲಾರ್ದೇ ನಾವು ಬರೀ ಭಕ್ತರು ಅನ್ಕೊಂತೋದ್ರೆ ಏನು ಉಪಯೋಗ ಅಂತ ಇಲ್ಲಿ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಈ 5 ತತ್ವಗಳನ್ನು ಶಿವಯೋಗ ಸಾಧನೆಯಿಂದ ಶುದ್ಧ ಮಾಡ್ಕೋಬೇಕಂತಾರೆ. ಶುದ್ಧ ಆಗ್ತವೆ ಇವು. ನಾವು ನಿತ್ಯ ಶಿವಯೋಗ ಸಾಧನೆ ಮಾಡೋದ್ರ ಮುಖಾಂತರ ನಮ್ಮ ಬುದ್ಧಿ, ನಮ್ಮ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಅಹಂಕಾರ, ಪ್ರಾಣ, ಇವೆಲ್ಲ ಅಜ್ಞಾನ ಇವೆಲ್ಲವೂ ಶುದ್ಧ ಆಗ್ತಾವಂತ. ಇವೆಲ್ಲವೂ ಇದರ ಪೂರ್ವಾಶ್ರಯ ಕಳೆದು ಅಂದ್ರೇನು, ಇದರ ಅಶುದ್ಧತೆಯನ್ನು ಕಳೆದು ಅವು ಶುದ್ಧ ಆಗ್ತವೆ. ಎದರಿಂದ ಆಗ್ತಾವೋ? ಬೇರೆ ಮತ್ತೆಲ್ಲರೂ ಹೋಗಿ ಮಾಡೋದರಿಂದ ಅಲ್ರಿ, ಬೇರೆ ಯಾವುದೋ ಅನ್ಯ ಧಾರ್ಮಿಕ ಕ್ರಿಯೆಗಳನ್ನು ಮಾಡೋದರಿಂದ ಅಲ್ಲ. ಮತ್ತು ಅದನ್ನು ಹೇಳ್ತೀನಿ, ಶುದ್ಧ ಮಾಡೋದಂದ್ರೆ ಏನೋ ಯಾರೋ ಬಂದು ಏನೋ ಕೊಟ್ಟು ಅದು ಶುದ್ಧ ಆತಂತಲ್ಲ. ಶಿವಯೋಗ ಸಾಧನೆ ಮುಖಾಂತರ ಅಂತರಂಗದ ಇವೆಲ್ಲವೂ ಕ್ರಿಯೆಗಳು, ಎಲ್ಲ ತತ್ವಗಳೇನು 5 ತತ್ವಗಳು ಇವೇನಕ್ಕವು ಶುದ್ಧ ಆಗ್ತವೆ. ಈ 5 ತತ್ವಗಳನ್ನು ಶಿವಯೋಗ ಸಾಧನೆಯಿಂದ ಶುದ್ಧ ಮಾಡಿಕೊಂಡು ನಮ್ಮ ಸ್ಥೂಲ ಶರೀರದ ಇಂದ್ರಿಯಗಳು ಮತ್ತು ಅಂತಃಕರಣಗಳು ಲಿಂಗಾಂಗ ಸಾಮರಸ್ಯ ಸಾಧನೆಗೆ ಪೂರಕವಾಗ್ತವೆ. ಅವಾಗ ಶುದ್ಧ ಮನೆ ಸ್ವಚ್ಛ ಮಾಡಿದ ಮೇಲೆ ಇರಲಿಕ್ಕೆ ನಮಗೆ ಹೆಂಗೆ ಬರ್ತಲ್ಲ, ಸ್ವಲ್ಪ ಏರ್ ಫ್ರೆಶ್ನರ್ ಹೊಡೋದು, ಕಸ ಹೊಡೋದು, ನೆಲ ಒರೆಸಿ ಮತ್ತೊಂದೆಲ್ಲ ಮಾಡಿ ಆದಮೇಲೆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯ ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗ್ತದಲ್ಲ, ಆವಾಗ ಲಿಂಗಾಂಗ ಸಾಮರಸ್ಯ ಸಾಧನೆಗೆ ಇವೆಲ್ಲ ಪೂರಕವಾಗ್ತದೆ. ಇದಲ್ಲದೆ ಶಿವಯೋಗ ಸಾಧನೆಯಿಂದ ಚಂದ್ರನಾಡಿ, ಸೂರ್ಯನಾಡಿ ಶುದ್ಧ ಮಾಡಿಕೊಂಡು ಗುರುಬೋಧೆಯಿಂದ ಜೀವಾತ್ಮನಲ್ಲಿರುವ ಮರವು, ಗುರುಬೋಧೆಯಿಂದ ಜೀವಾತ್ಮನಲ್ಲಿರ್ತಕ್ಕಂಥ ಮರಿವು ಮತ್ತು ಸ್ವಾರ್ಥ ಇವೆರಡೂ ನಿರ್ನಾಮಗೊಂಡಾಗ 5 ಅಷ್ಟತನಗಳು ಏನಾಗ್ತವೆ, ಶುದ್ಧ ಆಗ್ತವೆ. ಈ ಅಷ್ಟತನವನ್ನು ಶುದ್ಧ ಮಾಡಿಕೊಳ್ಳಲಾರ್ದೇ ನಾನು ಭಕ್ತ
ನಾನು ಭಕ್ತ, ಇಂಥ ಭಕ್ತರು ಅಂದ್ಕೊಂಡು ಲಿಂಗವನ್ನು ಪೂಜೆ ಮಾಡ್ತಕ್ಕಂಥ ಜನರನ್ನು ಕಂಡು ನಾನು ಬೆರಗಾದೆನು ಅಂತಕ್ಕಂಥ ಮಾತುಗಳನ್ನು ಇಲ್ಲಿ ಹೇಳಿದರು. ಇನ್ನು 3ನೇ ವಚನ ಈ ಸಂಪಾದನೆಯಲ್ಲಿ ಬರ್ತಕ್ಕಂಥದ್ದು, ಹರಿದು ಹತ್ತಿ ಮುಟ್ಟಿ ಹಿಡಿದೆವೆಂದು. ಹರಿದು ಹತ್ತಿ ಮುಟ್ಟಿ ಹಿಡಿದೆವೆಂದು ಜಾರಿ ಉರುಳಿ ಬಿದ್ದರು ಅನಂತರು. ಹಿಡಿದೇಹನೆಂಬವರೆಲ್ಲರೂ ಹೆಣನುಂಡು ಹೋದರು. ನಾ ಹಿಡಿದ ಬಂಡಿ ಒಡಬಂದಿಯಾಯಿತು ಗುಹೇಶ್ವರ. ಇದೇನಿದು? ಹರಿದು ಹತ್ತಿ ಮುಟ್ಟಿ ಹಿಡಿದೆವೆಂದು. ಹರಿದು ಅಂತಂದ್ರೆ ಅರ್ಥ, ಹರಿದು ಅಂದರೆ ಭಾಳ ದೌಡು ಬಂದು ಹಿಡಿದವರು. ಹರಿದು ಅಂದರೆ ಭಾಳ ಧಾವಿಸ್ಕೊಂಡು ಬರೋದು. ಹರಿದು ಓಡಿ ಬಂದು ಹತ್ತೋದು. ಬಸ್ ಓಡಿ ಬಂದು ಹತ್ತೇವಲ್ಲ ನಾವು, ಹೋಗು ಬಸ್ಸನ್ನು ಓಡಿ ಬಂದು ಹತ್ತುವಂತ. ಹರಿದು ಹತ್ತಿ ಮುಟ್ಟಿ ಹಿಡಿದೆವೆಂದು ಜಾರಿ ಉರುಳಿ ಬಿದ್ದರು ಅನಂತರು. ಅದನ್ನು ದೌಡು ಆ ಬಂಡಿ ಹೋಗ್ತಕ್ಕಂಥ ಓಡಿ ಹೋಗ್ತಕ್ಕಂಥ ಬಂಡಿಯನ್ನು ಹಿಡ್ಕೊಂಡು ಓಡಿ ಬಂದು ಹಿಡ್ಕೊಂಡು ಹತ್ತಿದ್ರಾತು ಅಂತ ಅನ್ನೋರು ಏನದಾರಲ್ಲ, ಅವರು ಜಾರಿ ಉರುಳಿ ಬಿದ್ದರು ಅನಂತರು ಈ ಜಗತ್ತಿನಲ್ಲಿ. ಮುಂದೆ ಹಿಡಿದೇನೆಂಬವರೆಲ್ಲರೂ, ಮತ್ತು ಹಿಡ್ದೇನನ್ನವ್ರು ಏನದಾರಲ್ಲ ಒಂದಿಷ್ಟು ಮಂದಿ, ಅವ್ರ ಪಕ್ಕ ಹಿಡ್ದಾರನಂದ್ರೆ ಹಿಡಿದೇನೆಂಬರೆಲ್ಲರೂ ಹೆಣನುಂಡು ಹೋದರು. ನಾ ಹಿಡಿದ ಬಂಡಿ ಅಂಥದಲ್ಲ ಅಂತ ಪ್ರಭುದೇವರು ಹೇಳ್ತಾರೆ. ನಾ ಹಿಡಿದ ಬಂಡಿ ಅಂಥದಲ್ಲ. ಭೌತಿಕ ಭೋಗಾಸಕ್ತಿಯ ಬಯಕೆಯ ಬಂಡಿ, ಭೌತಿಕ ಭೋಗಾಸಕ್ತಿಯ ಬಯಕೆಯ ಬಂಡಿಯನ್ನು ಓಡೋಡಿ ಬಂದು ಹತ್ತಕ್ಕೆ ಹೊಕ್ಕಾರಂತೆಲ್ಲರು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಮುಂತಾದ ವಿಷಯ ಪದಾರ್ಥಗಳನ್ನೇ ನಿಜ ಸುಖವೆಂದು ನಂಬಿ ಆ ಬಂಡಿಯನ್ನು ಹಿಡಿದವರು ಭಯಂಕರ ಮಂದಿ. ಅದರಲ್ಲಿ ಸುಖವನ್ನು ಕಾಣದೆ ವಿಫಲವಾಗಿ ಜಾರಿ ಬಿದ್ದವರು ಅನಂತರು ಅಂತ. ಮೊದಲೇನೋ ಹುರುಪ್ಲೆ ಹಚ್ಚಿಬಿಟ್ರು, ಅದ್ರಾಗ ಏನಿಲ್ಲ ಅಂತಂದ ಮೇಲೆ ಮುಂದೇನಾಯ್ತು, ಆ ಸುಖ ಪಡಿಲಾರ್ದೇ ಆ ಬಂಡಿಯಿಂದ ಜಾರಿ ಬಿದ್ದವರು ಅನಂತರು. ಅಧಪ್ಪತನಕ್ಕೆ ಅಧೋಗತಿಗೆ ಭವದುಃಖಗಳಲ್ಲಿ ಒದ್ದಾಡ್ತಕ್ಕಂಥ ಇದ್ದವರು ಸಾಕಷ್ಟು ಜನ ಅದಾರ. ವಿಷಯ ಭೋಗ ಸುಖವೇ ನಿಜ ಸುಖವೆಂದರಿದು ಅಪ್ಪಿಕೊಂಡವರೆಲ್ಲ. ನಿಜ ಸುಖ ಭೋಗವೇ ನೋಡ್ರಿ, ವಿಷಯ ಭೋಗ ಸುಖವೇ ನಿಜ ಸುಖವೆಂದು ಅರಿದು ಅಪ್ಪಿಕೊಂಡವರೆಲ್ಲ ಲಿಂಗಚೇತನದ ಪ್ರಸಾದವ ಸವಿಯದೆ ಭೋಗದ ಜಡ ಪದಾರ್ಥವೆಂಬ ಹೆಣವನ್ನುಂಡರು. ಅದರೊಳಗೆ ಲಿಂಗಚೇತನದ ಪ್ರಸಾದನ ಇಲ್ಲ. ನಾವೇನು ವಿಷಯವನ್ನು ಈ ಏನು ವಿಷಯ ವಸ್ತುಗಳಿಗೆ ಆಸೆ ಪಟ್ಟು ಏನು ಭೋಗಿಸ್ಲಿಕ್ಕತ್ತೇವಲ್ಲ, ಅದರಲ್ಲಿ ಲಿಂಗ ಚೈತನ್ಯ ಇಲ್ಲದ ವಿಷಯ ವಸ್ತುಗಳವು. ಮತ್ತು ಚೈತನ್ಯ ಇಲ್ಲದ ವಸ್ತುಗಳು ಜಡ. ನಾವು ಜಡ ಅಂದ್ರೆ ಅದು ಹೆಂಗೆ ದೇಹದಲ್ಲಿ ಜೀವ ಇಲ್ಲದಾಗ ಅದು ದೇಹ ಹೆಣ ಅಂತ ಅನ್ನಿಸ್ಕೊತೋ, ಹಂಗೆ ವಿಷಯ ಪದಾರ್ಥಗಳಲ್ಲಿ ಚೈತನ್ಯನೇ ಇಲ್ಲ ಅಂದಾಗ ಸುಖ ಕೊಡುವ ಸಾಮರ್ಥ್ಯನೇ, ನಿಜ ಸುಖವನ್ನು ಕೊಡ್ತಕ್ಕಂಥ ಸಾಮರ್ಥ್ಯನೇ ಇಲ್ಲದಂಥ ವಿಷಯ ಪದಾರ್ಥಗಳಿದ್ದಾಗ ಅದು ಹೆಣಕ್ಕೆ ಸಮಾನ ಅಂತಕ್ಕಂಥದ್ದು. ಅದನ್ನೇ ಉಂಡೋದ್ರು ಅವರು, ಹೆಣನುಂಡು ಹೋದರು. ಹೆಣನೇ ಸವಿಯದೇ ಭೋಗದ ಜಡ ಪದಾರ್ಥವೆಂಬ ಹೆಣವನ್ನೇ ಅವರು ಉಂಡು ಸವಿದು ಶಿವ ಸಾಮರ್ಥ್ಯ ಪದವ ಪಡೆಯದೆ ಭವಿತಣದ ಕಮರಿನಲ್ಲಿಯೇ ಬಿದ್ದರು. ಜಾರಿಯಲ್ಲಿ ಬಿದ್ದರು ಅಂದರು ಭವಿತಣದ ಕಮರಲ್ಲಿ. ಹುಟ್ಟು ಸಾವು ಪುನರಪಿ ಮರಣಂ ಪುನರಪಿ ಜರಣ, ಇದರಲ್ಲೇ ಬಿದ್ದು ಅವರು ಒದ್ದಾಡಿ ಹೋದರು ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಅವರು ಶಿವ ಸಾಮರಸ್ಯದತ್ತ ಕೊಂಡೊಯ್ಯುವ ಸದ್ಭಾವನಿಷ್ಠ ಭಕ್ತರ ಬಂಡಿ, ಆ ಭಕ್ತಿಯ ಬಂಡಿಯನ್ನು ಮಾತ್ರ ನಾನು ಹತ್ತೇನೆ, ಇನ್ನುಳಿದ ಯಾವ ಬಂಡಿಯನ್ನು ನಾನು ಹತ್ತಿಲ್ಲಪ್ಪ ಅಂತಕ್ಕಂಥ ನಿಷ್ಠಾಭಕ್ತಿಯನ್ನು ತೋರ್ಪಡಿಸುವಂಥ ಈ ವಚನವನ್ನು ಪ್ರಭುದೇವರಲ್ಲಿ ಹೇಳಿದರು. ಇನ್ನು ಕೊನೆಯ ವಚನ ಈ ಈ ಗ್ರಂಥದಲ್ಲಿರ್ತಕ್ಕಂಥ ಕೊನೆಯ ವಚನ, ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳ ಹಂಗು ಹರಿ ಇಲ್ಲದೆ ಮಾಡುವೆನು. ನಾನು ಮಾಡುವ ಕ್ರಿಯೆಗಳೆಲ್ಲವೂ ನೀನೇ ಆದಿ ಕಾರಣ. ಗುಹೇಶ್ವರ, ನಿಮ್ಮಲ್ಲಿ
ತದ್ಗತವಾದೆನೋ. ಇದು ನೋಡ್ರಿ 4 ಸಾಲಿನ ಒಂದು ವಚನ. ಅಷ್ಟವಿಧಾರ್ಚನೆ ನಾವು ಇದನ್ನು ಮಾಡೇ ಮಾಡ್ತೇವೆ. ಷೋಡಶೋಪಚಾರ ಇದನ್ನು ಮಾಡೇ ಮಾಡ್ತೇವೆ. ಇದರ ಹಂಗು ಹರಿದು ಅಂಗೈಯಲ್ಲಿ ಅಳವಟ್ಟ ಇಷ್ಟಲಿಂಗದ ಅರ್ಚನೆ ಏನೈತಲ್ಲ, ಇದು ಈ ಅಷ್ಟವಿಧಾರ್ಚನೆ ಷೋಡಶೋಪಚಾರದ ಹಂಗನ್ನು ಹರಿದು ಮಾಡ್ತಕ್ಕಂಥದ್ದಿದು ಅಂತಕ್ಕಂಥದ್ದು. ಅಷ್ಟವಿಧಾರ್ಚನೆ ಅಂದರೆ ನಾವು ಏನು ಮಾಡ್ತೀವಿ? ಜಲ, ಗಂಧ, ಅಕ್ಷತೆ, ಪತ್ರೆ, ಪುಷ್ಪ, ಹೌದಾ, ಧೂಪ, ದೀಪ, ನೈವೇದ್ಯ, ತಾಂಬೂಲ ಇವೆಲ್ಲ ವಸ್ತುಗಳನ್ನು ಇಟ್ಟು, ಪದಾರ್ಥಗಳನ್ನಿಟ್ಟು ದೇವರಿಗೆ ತೋರಿಸಿ ಮಾಡ್ತಕ್ಕಂಥ ಅಷ್ಟವಿಧಾರ್ಚನೆ. ಷೋಡಶೋಪಚಾರಗಳಂದ್ರೆ 16 ಉಪಚಾರಗಳು ದೇವರಿಗೆ ಮಾಡ್ತೇವೆ ನಾವು. 16 ಉಪಚಾರಗಳನ್ನು 8 ವಸ್ತುಗಳನ್ನು ತಗೊಂಡು 16 ಥರದ ಉಪಚಾರಗಳನ್ನು ಮಾಡ್ತೇವೆ ಅಂತ ನಾವು. ಅದರಲ್ಲೇನೋ ಪಾದ್ಯ, ಅರ್ಘ್ಯ, ಆಚಮನ ಮತ್ತು ಪತ್ರೆ, ಗಂಧ, ಮಂತ್ರ, ಛತ್ರ, ಚಾಮರ, ಗೀತ, ವಾದ್ಯ, ನೃತ್ಯ, ಪ್ರದಕ್ಷಿಣೆ, ನಮಸ್ಕಾರ ಎಲ್ಲ ಬರ್ತಾವಲ್ಲ. ನಮ್ಮ ಹಿಂದಿನ ಎಲ್ಲ ಇದರಲ್ಲಿ ಬರ್ತಾವೆ. ದೇವರಿಗೆ ನರ್ತನೆ ಮಾಡ್ತಿದ್ವಿ, ದೇವರಿಗೆ ಪ್ರದಕ್ಷಿಣೆ ಮಾಡ್ತಿದ್ವಿ, ದೇವರಿಗೆ ನಮಸ್ಕಾರ ಮಾಡ್ತಿದ್ವಿ, ದೇವರಿಗೆ ನೈವೇದ್ಯ ಕೊಡ್ತಿದ್ವಿ, ದೇವರಿಗೆ ವಾದ್ಯಗಳನ್ನು ನುಡಿಸೇವಿ. ಇವತ್ತು ನುಡಿಸ್ತೇವಲ್ಲ ನಾವು. ಇವು ಷೋಡಶೋಪಚಾರಗಳಂತ ಕರಿತೀವಿ ನಾವು. ಇದು ಬಹಿರಂಗದ ದೇವರುಗಳನ್ನು ಆರಾಧನೆ ಮಾಡಲಿಕ್ಕೆ ಇವೆಲ್ಲ ಬೇಕು ಅಂತ ನಾವು ಹಾಕಿಕೊಟ್ಟಂಥ ಕ್ರಮಗಳಿವೆಲ್ಲ. ಬಹಿರಂಗದಲ್ಲಿರ್ತಕ್ಕಂಥ ದೇವರುಗಳನ್ನು ಈ ರೀತಿಯಾಗಿ ನಾವು ಉಪಚಾರ ಮಾಡಬೇಕು. ದೇವರಿಗೆ ಈ ಛತ್ರ ಚಾಮರವನ್ನು ಹೊತ್ತಿಸ್ಬೇಕು. ದೇವರ ಮೇಲೆ ಒಂದು ಛತ್ರಿ ಇಟ್ಟಿರ್ತೇವೆ, ಚಲೋದು. ಚಾಮರ ಬೀಸ್ತಿರ್ತೇವೆ ದೇವರಿಗೆ. ಗಂಟೆಗಳನ್ನು ಮಾಡ್ತೇವೆ, ನಗಾರಿಗಳನ್ನು ಬಾರಿಸ್ತೇವೆ, ಶಂಖಗಳನ್ನು ಓದ್ತೇವೆ. ಹೌದಾ? ಏನೇನು ನಾನಾ ಥರದ ಷೋಡಶೋಪಚಾರಗಳನ್ನು ನಾವು ದೇವರಿಗೆ ಮಾಡ್ತೇವಲ್ಲ, ಇದು ಸರಿಯೇ. ಬಹಿರಂಗದ ದೇವರುಗಳ ಆರಾಧನೆ ಮಾಡುವಾಗ ಇದು ಸರಿಯೇ, ಯಾವುದನ್ನು ಟೀಕೆ ಮಾಡೋ ಹಾಗಿಲ್ಲ. ಆದರೆ ಅಂತರಂಗದ ಇಷ್ಟಲಿಂಗದ ಮುಖಾಂತರ ಅಂತರಂಗಗಳ ಪ್ರಾಣಲಿಂಗ ಮತ್ತು ಭಾವಲಿಂಗಗಳ ಆರಾಧನೆ ಮಾಡಲಿಕ್ಕೆ ಈ ಅಷ್ಟವಿಧಾರ್ಚನೆ ಷೋಡಶೋಪಚಾರದ ಹರಿವು ಹಂಗಿಲ್ಲ. ಇದು ಬೇಕಾಗಿಲ್ಲ. ಅಂಗೈಯಲ್ಲಿ ಲಿಂಗ ಅಳವಟ್ಟ ಇಷ್ಟಲಿಂಗದ ಅರ್ಚನೆ ಯಾವುದರ ಹಂಗಿಲ್ಲದೆ ಆ ಲಿಂಗದಲ್ಲಿ ದೃಷ್ಟಿ, ಮನ, ಪ್ರಾಣವನ್ನು ಬೆರೆಸಿದ್ರೆ ಸಾಕು. ನಾವು ಬೇರೆ ಏನು ಬೇಕಾಗಿಲ್ಲ. ನಮಗೆ ನಮ್ಮ ದೃಷ್ಟಿಯನ್ನು ಬೆರೆಸಬೇಕು, ನಮ್ಮ ಮನಸ್ಸನ್ನು ಬೆರೆಸಬೇಕು, ಆಮೇಲೆ ನಮ್ಮ ಪ್ರಾಣವನ್ನು ಅದಕ್ಕೆ ಇಡಬೇಕು. ಪ್ರಾಣವಿಟ್ಟಾಗ ಪ್ರಾಣಲಿಂಗ ಸ್ಥಳಕ್ಕೆ ಬರ್ತೇವೆ ನಾವು. ಅನಿಮಿಷ ಯೋಗಿಗಳು ಪ್ರಾಣವನ್ನು ಇಟ್ಟಿದ್ರು. ದೃಷ್ಟಿಯನ್ನು ಇರಿಸ್ಬೇಕು ಮೊದಲು. ಫಸ್ಟ್ ಇರಿಸೋದೇನೋ ದೃಷ್ಟಿ. ಅಂಗೈಯೊಳ ಲಿಂಗಕ್ಕೆ ನಾವು ಆಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿನಿಂದೊಡೆ ಮನ ನಿಲ್ಲುವುದು ಅಂತ ಹೇಳಿದ್ರು. ಫಸ್ಟ್ ದೃಷ್ಟಿ ನಿಲ್ಲಿಸ್ಬೇಕು. ನಾವು ಕೊಡಬೇಕಾಗಿದ್ದು ಇದಪ್ಪ. ಬೇರೆಯವ್ರ ಗಿಡದಾಗ ಅರಳಿ ನಿಂತಂಥ ಹೂಗಳನ್ನು ಮುಂಜಾನೆ ಅವ್ರಿಗೆ ಯಾರಿಗೂ ಇಡ್ಲಾರ್ದಂಗೆ ತುಡುಗಲಿ ಹರ್ಕೊಂಬಂದು ಲಿಂಗೈಗೆ ಏರಿಸೋದಲ್ಲ ಅಷ್ಟವಿಧಾರ್ಚನೆ. ನಮ್ಮ ಮನೆಯೊಳಗಿನ ದೇವರುಗಳಿಗೆ ಎಲ್ಲರಿಗೂ ನಾವು ಮನೆ ಮುಂದೆ ಗಿಡ ಬೆಳೆಸೋಂಗಿಲ್ಲ. ಬೇರೆದವರು ಬೆಳೆಸಿದ ಗಿಡದವನ್ನು ತುಡುಗಲಿ ಹರ್ಕೊಂಬಂದು ದೇವರಿಗೆ ಏರಿಸುವಂಥ ಎಂದು ನಂಬುದು. ಇದು ಇರಲಿ. ಇದು ಭೌತಿಕ ಜಗತ್ತಿನಲ್ಲಿ ನಡೀತಕ್ಕಂಥ ಕತ್ತಲೆ ನೀರು, ಕತ್ತಲೆಯ ಪೂಜೆ. ಕತ್ತಲೆ ಎಂಬುದು ಅತ್ತಲೆಯ, ಗುಹೇಶ್ವರನೆಂಬುದು ಇತ್ತಲೆಯೇ ಅಂತ ಹೇಳಿದ್ರು. ಇದು ಕತ್ತಲೆಯಲ್ಲಿ ನಡೀತಕ್ಕಂಥ ಪೂಜೆ. ಇದು ನಾವೇನು ಮಾಡಾಕತ್ತೀವಲ್ಲ ಆಡಂಬರ ವೈಭವದ ಪೂಜೆಗಳು, ಇವು ಪ್ರಭುದೇವರ ಪ್ರಕಾರ ಇದು ಕತ್ತಲೆಯಲ್ಲಿ ಅಜ್ಞಾನದಲ್ಲಿ ನಡೀತಕ್ಕಂಥ ಪೂಜೆಗಳು ಇವು ಅಂತಷ್ಟೇ. ಸುಜ್ಞಾನದ ಪೂಜೆ. ಮಹೇಶ್ವರ ಸ್ಥಳದಲ್ಲಿ ಜ್ಞಾನವಂತನಾಗ್ತಾನೆ ಭಕ್ತ ಸ್ಥಳದಲ್ಲಿ ಮಾಡಿರ್ಬೋದು ನಾವು ಇವು ಪೂಜೆಗಳನ್ನು. ಓಕೆ, ಭಕ್ತ ಸ್ಥಳದಲ್ಲಿ ಕ್ರಿಯಾಶಕ್ತಿ ಭಾಳ ಮುಂದಿರೋದ್ರಿಂದ ಆ ಕ್ರಿಯಾಶಕ್ತಿಯ ಮುಖಾಂತರ ನಾನು ಎಲ್ಲ ದೇವರುಗಳ ಪೂಜೆ ಮಾಡಿರ್ಬೋದು. ಓಕೆ, ಅದೇನು ತಪ್ಪನ್ನೋದು ಬೇಡ. ಆ ಸ್ಥಳದಲ್ಲಿ ಸರಿ ಅಂತ ತಿಳ್ಕೊಳ್ಳೋಣ. ಮಹೇಶ್ವರ ಸ್ಥಳದಲ್ಲಿ ಜ್ಞಾನಶಕ್ತಿ ಬಂದಾಗ, ಇಲ್ಲಿ ನಿಜದ ನಿಲುವು ನಮಗೆ ಜ್ಞಾನೋದಯ ಆದಾಗ ಇಲ್ಲಿ ನಿಷ್ಠೆಯನ್ನು ಬೆಳೆಸ್ಕೋಬೇಕು. ಜ್ಞಾನ ಬಂದ ಮೇಲೂ ನಿಷ್ಠೆ ಬೆಳೆಸ್ಕೊಳ್ಳಿಲ್ಲ ಅಂದರೆ ಮಹೇಶ್ವರ ಆಗೋದಿಲ್ಲ, ವೀರ ಮಹೇಶ್ವರ ಆಗೋದಿಲ್ಲ. ಜ್ಞಾನ ಐತ್ರಿ, ಲಿಂಗ ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗಬಾರ್ದಂತ ತಿಳಿದೈತ್ರಿ ನಮಗೆ. ಆದರೂ ಏನೋ ಮಾರ್ಯಾರ ಮೊದಲಿಂದ ಅಲ್ಲಿ ಹೋಗ್ಕೊಂತ ಬಂದೇವ್ರಿ ಆ ದೇವರಿಗೆ. ಹೋಗಲಿಲ್ಲ ಅಂದ್ರೆ ಏನು ಆಕೈತಿ ಅಂದ್ರೆ ವೀರರಲ್ಲ ಅಂತ ನಾವು, ಜೂರರಲ್ಲ ಅಂತ ನಾವು. ವೀರ ಮಹೇಶ್ವರ ಆಗ್ಬೇಕಂದ್ರೆ ಭಯಮುಕ್ತ ಆಗ್ಬೇಕಲ್ಲ. ಆ ಭಯವನ್ನು ಬಿಟ್ಟು ನಾವು ಹೊರಗೆ ಇಲ್ಲ ಲಿಂಗಯ್ಯನಲ್ಲಿ ಮುಗಿದೋತು ಅನ್ನೋ ಭಯರಹಿತವಾಗಿರ್ತಕ್ಕಂಥ ನಿಷ್ಠೆಯನ್ನು ಬೆಳೆಸ್ಕೊಂಡಾಗ ಮಹೇಶ್ವರ ಆಗ್ತೇವೆ. ಇಲ್ಲ ನಮಗೆ ಜ್ಞಾನ ಐತಿ,
ಇದ್ರ ಮೇಲೆ ಶ್ರದ್ಧಾನೂ ಐತಿ, ದಿನನಿತ್ಯ ಲಿಂಗಾರ್ಚನೆ ಮಾಡ್ತೀವಿ, ಒಟ್ಟ ತಪ್ಪಿಸೋದಿಲ್ಲ. ಲಿಂಗಯ್ಯನ ಮೇಲೆ ಭಯಂಕರ ಶ್ರದ್ಧೆ ಐತಿ, ಅದ್ರ ಬಗ್ಗೆ ಎಣ್ಣೆ ಮಾತಿಲ್ಲ. ಆಮೇಲೆ ಈ ನಿಷ್ಠೆ ಬೆಳೆಸ್ಕೋಬೇಕು ಅನ್ನೋ ಜ್ಞಾನನೂ ಐತಿ ನಮಗೆ, ಬೆಳೆಸ್ಕೋಬೇಕಂತೇವ್ರಿ. ಆದ್ರೆ ಏನೋ ಒಂದಿಟ್ಟು ಮಾಡ್ಕೊಂಡು ಬಂದಿದ್ದೈತಲ್ರಿ, ಒಂದೀಟು ಅಲ್ಲಿ ಹೊಂಟೇವ್ರಿ ಯಾವಾಗಾರ ಒಮ್ಮೆ ಅಂದ್ರೆ ನಿಷ್ಠೆ ಬದಲಾತಲ್ಲ. ನಿಷ್ಠೆ ಬದಲಾದಾಗ ನೀವು ಮಹೇಶ್ವರ ಆಗೋದಿಲ್ಲ. ನಿಷ್ಠೆ ಯಾಕೆ ಬದಲಾಗುತ್ತಂದ್ರೆ ಭಯ ಐತಿ ನಿಮ್ಮ ಹತ್ರ. ಭಯ ಇರೋದ್ರಿಂದ ಅಲ್ಲಿ ವೀರತನ ಇಲ್ಲ, ಭಯ ಗೆಲ್ಲಕ್ಕೆ ಆಗೋಲ್ದು. ಹೀಗಾಗಿ ನೀವು ಮಹೇಶ್ವರ ಸ್ಥಳಕ್ಕೆ ಬರೋದಿಲ್ಲ. ಇದರ ಅರ್ಥ ಬೇರೆ ದೇವರುಗಳನ್ನು ತಿರಸ್ಕಾರ ಮಾಡ್ರಿ ಅಂತಲ್ಲ, ದಯವಿಟ್ಟು ನಾನು ಆ ಮಾತನ್ನು ಹೇಳ್ತಾ ಇಲ್ಲ. ಲಿಂಗದಲ್ಲಿ ಶ್ರದ್ಧೆಯನ್ನು ಅಳವಡಿಸಿಕೊಂಡು ನಿಷ್ಠೆಯನ್ನು ಬೆಳೆಸಿಕೊಳ್ಳುವಂಥ ಬಾಲ್ಯಲ ಮಹಾಂತ ಶಿವಯೋಗಿಗಳು ಲಿಂಗಯ್ಯನೇ ಜಾತ್ರೆಯನ್ನು ತೋರಿಸಿಕೊಟ್ರು ನಮಗೆ. ಇದೇನು ಭಾಳ ಪೌರಾಣಿಕ ಯುಗದ ಕಥೆ ಅಲ್ಲ ಇದು. ನಾ ಹೇಳೋದು ಕೇವಲ 100-150 ವರ್ಷದ ಹಿಂದಿನ ಕಥೆ ಇದು. ಉಳಿವಿಗೆ ಹೋಗೋಣ್ರಿ ಅಪ್ಪುಗಳ ಅಂತ. ಉಳಿವಿಗೆ ಹೋಗೋಣ್ರಿಪ್ಪ, ಹೋಗೋಣ ಅಲ್ರಿಪ್ಪ. ನಾಳೆ ಇನ್ನು 8 ದಿನ ಉಳಿತು, 4 ದಿನ ಊರಾನ ಮಂದಿ ಎಲ್ಲರೂ ಬಂಡಿ ಕಟ್ಕೊಂಡು ಊರಿಗೆ ಹೋದರು. ಒಂದಿಷ್ಟು ಮಂದಿ ನಿಷ್ಠೆ ಉಳ್ಳ ಭಕ್ತರು ಅಲ್ಲೇ ಉಳಿದ್ರು. ಊರ ಮಂದಿಗೆಲ್ಲ ಒಂದು ಭಕ್ತರಿಗೆಲ್ಲ ಹೇಳಿದ್ರು ಉಳಿಗೆ ಹೋಗೋಣ ಈ ಸರಿ ಜಾತ್ರೆಗೆ ಅಂತ. 8 ದಿನ ಆಯ್ತು, ಇನ್ನೂ ಹೋಗಲ್ರ ಅಪ್ಪಗಳು. 4 ದಿನ ಉಳಿಗೆ ಮುಟ್ಟಕ್ಕೆ 4 ದಿವಸ ಬೇಕು. 4 ದಿವಸ ಮೊದಲು ಇನ್ನೇನು ಅಪ್ಪಗಳು ಹೋಗೋದಿಲ್ಲ ಅಂತ ಬಂಡಿ ಹೊಡ್ಕೊಂಡು ಹೋದವರು. ನಿಷ್ಠೆ ಉಳ್ಳಂಥ ಭಕ್ತರು ಅಪ್ಪಗಳು ನಮ್ಮನ್ನು ಕರ್ಕೊಂಡು ಹೋಗ್ಕೇನಂತಾರೆ, ನಾವು ಇಲ್ಲೇ ಉಳಿತೇವೆ ಅಂತ ಉಳಿದ್ರು ಅವರು. ಅಪ್ಪಾರ 2 ದಿನ ಆಯ್ತು, 3 ದಿನ, ಇವತ್ತು ಮತ್ತೆ ಹೋಗೋಣ ಅಂತಿದ್ರು. ಜಾತ್ರೆಗೆ ಇರಪ್ಪ ಹೋಗೋಣ ಅನ್ನೋರು. ಇವತ್ತು ಬಂಡಿ ಹೊಡಿದ್ರು, ಉಳಿವಿಗೆ ಮುಟ್ಟಕ್ಕೆ 4 ದಿವಸ ಬೇಕು. ಆದರೂ ಇನ್ನು 2 ದಿವಸ ಉಳಿದೈತಿ. ಅಪ್ಪಗಳನ್ನ ಕೇಳಿದ್ರೆ ಏನಂತಾರೆ ಅಪ್ಪಗಳು? ಹೋಗೋಣಲ್ರಪ್ಪ ಜಾತ್ರೆಗೆ ಅಂತಾರೆ. ಭಕ್ತರ ನಿಷ್ಠೆ ಹೆಂಗಿತ್ತು ವಿಚಾರ ಮಾಡ್ರಿ. ನಿಷ್ಠೆ ಹೆಂಗಿತ್ತು ಭಕ್ತರು. ಇವತ್ತು ಮುಂಜಾನೆ ಕೇಳಿದ್ರೆ ಸಂಜೆ 4ಕ್ಕೆ ತೇರ್ ಐತಿ, ಅಪ್ಪಾರ ಮತ್ತು ಉಳಿವಿಗೆ ಹೋಗೋಣ ಅಂದಿದ್ರಿ, ಹೋಗೋದಾಗಲೇ ಇಲ್ಲ. ಹೋಗೋಣಲ್ಪ ಜಾತ್ರೆಗೆ ಅಂದ್ರೆ ಅಪ್ಪಗಳು. ಮತ್ತು ನಿಷ್ಠೆ ಕೇಳಿದವ್ರ ಮಂದಿ ನಗತಿದ್ರು, ಜಾತ್ರೆಗೆ ಹೋಗೋಣ ಅಂತ. ಇವ್ರಾಗ ಅಪ್ಪಗಳು ಹೇಳಿದರು, ಇವ್ರು ನಂಬ್ಕೊಂಡು ಕುಂತ್ರು. ಹೆಂಗೆ ಹೋದ್ರೆ ಹೇಳಿ ನೀವು ಅಂತ ಕುಂತ್ರು. 3 ಗಂಟೆಗೆ ಲಿಂಗ ತೊಗೊಂಡು ಕೈಯಾಗ ಎಲ್ಲರೂ ಲಿಂಗ ತೊಗೊಳ್ರಿಪ್ಪ ಅಂದರು. ಕುಂತರು. 4 ಗಂಟೆಗೆ ಇಡೀ ಜಾತ್ರೆ ತುಂಬ ಊರು ಮಂದಿ ಹೋದವರು ಭೇಟಿಯಾಗ್ಯಾರ, ಇವರು ಭೇಟಿಯಾಗ್ಯಾರ ಜಾತ್ರೆಗೆ. ಜಾತ್ರೆ ಮುಗಿಸ್ಕೊಂಡು ಬಂದರು. ಆಮೇಲೆ ಊರು ಮಂದಿ ಬಂದರು, ನೀವು ಜಾತ್ರೆಗೆ ಬಂದಿದ್ರಲ್ಲ, ನೀವು ಜಾತ್ರೆಗೆ ಬಂದಿದ್ರಲ್ಲ ಅಂದರು. ಇದು ಹೇಗೆ ಸಾಧ್ಯ ಆಯಿತು? ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳಿದ ಮಾತು ಸತ್ಯ ಅನ್ನೋದಕ್ಕೆ ಇದು ಈ ಘಟನೆ. ಇಂಥವು ಎಷ್ಟೋ ಘಟನೆಗಳದಾವು. ಇಂಥವು ಎಷ್ಟೋ ಲಿಂಗದಲ್ಲಿ ಲಿಂಗದರ್ಪಣ ಅಂತ ಕರಿತೇವೆ ಅದಕ್ಕೆ ನಾವು. ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು, ನಮ್ಮ ಅಂತರಂಗದ ಬೆಳಕನ್ನು ದರ್ಪಣದಲ್ಲಿ ಕಾಣಬೇಕು ಅಂತಕ್ಕಂಥದ್ದು. ಬರೇ ನಮ್ಮ ಅಂತರಂಗದ ದರ್ಪಣ ಅಲ್ಲ, ಇಡೀ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಕೃತಿಯ ಒಂದು ಅಂಶ ನಾನಾಗಿದ್ದರಿಂದ, ನನ್ನ ಅಂಶದ ಚಿತ್ಕಳೇ ನನ್ನ ಲಿಂಗದ ರೂಪವಾಗಿ, ಇಷ್ಟಲಿಂಗದ ರೂಪವಾಗಿ ಬಂದಿದ್ದರಿಂದ, ಆ ಚಿತ್ಕಳೆಯ ಪ್ರಭಾವದ ಬೆಳಕಿನಲ್ಲಿ ಇಡೀ ಜಗತ್ತನ್ನು ನೋಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಆ ಕಣ್ಣುಗಳಿಗೆ ಆ ಶಕ್ತಿ ಬರಬೇಕಲ್ಲ, ನಾವು ಅದನ್ನು ಬೆಳೆಸ್ಕೋಬೇಕಲ್ಲ. ಅದು ಬಂದಾಗ ಇಡೀ ಜಗತ್ತು ಲಿಂಗ ಮಧ್ಯೆ ಜಗತ್ ಸರ್ವಂ ಆಕತೆ. ಅವಾಗ ಈ ಲಿಂಗದಲ್ಲಿ ನಾವೇನೆಲ್ಲ ಕಾಣಲಿಕ್ಕೆ ಸಾಧ್ಯ. ಎಲ್ಲ ಶಿವಯೋಗಿಗಳು ಲಿಂಗ ಪೂಜೆಗೆ ಕುಂತಾಗಣ ಕಾಣಲಾರದ ಘಟನೆಗಳನ್ನು ಆ ಲಿಂಗ ಪೂಜೆಗೆ ಕುಂತ ಹೇಳ್ತಿದ್ರು. ಯಾಕೆ ಹೇಳ್ತಿದ್ರು ಅವ್ರು ಅಂದ್ರೆ ಕಾಣುತ್ತಿತ್ತದು ದರ್ಪಣ. ಅದು ದರ್ಪಣ. ಕೆಲವು ಘಟನೆಗಳನ್ನ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಘಟನೆಗಳನ್ನು ಹೇಳೋದಿಲ್ಲ, ಆದರೆ ಎಲ್ಲ ಮಹಾ ತಪಸ್ವಿಗಳ ಶಿವಯೋಗಿಗಳ ಜೀವನದಲ್ಲಿ ಈ ಲಿಂಗ ನಿರೀಕ್ಷೆಯಲ್ಲಿ ಏನು ನಡೆದು ಹೋಗಿದೆ ಅಂತಕ್ಕಂಥದ್ದು ನಾವು ಬಹಳಷ್ಟು ಚರಿತ್ರೆಯಲ್ಲಿ ಓದಲಿಕ್ಕೆ ಸಾಧ್ಯ ಇದೆಯಲ್ಲ, ಅದು ಅಸಾಧ್ಯದ ಮಾತಲ್ಲ ಅನ್ನುವಂಥ ಮಾತು. ಇದು ಮಹೇಶ್ವರ ಸ್ಥಳದಲ್ಲಿ ಆ ನಿಷ್ಠೆಯನ್ನು ಬೆಳೆಸ್ಕೊಂಡಂಥ ಸಾಧಕ, ಆ ನಿಷ್ಠೆಯನ್ನು ಬೆಳೆಸ್ಕೊಂಡಂಥ ಸದ್ಭಕ್ತ ಇದನ್ನೆಲ್ಲವನ್ನು ಅನುಭವಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು. ಅದಕ್ಕೆ ಆ ಲಿಂಗದಲ್ಲಿ ದೃಷ್ಟಿ ಮನ ಪ್ರಾಣವ ಬೆರೆಸಿ ಸಹಜವಾಗಿಯೇ ಸಮರತೆಯಿಂದ ಮಾಡುವನು. ಯಾವ ಆಡಂಬರದ ಪೂಜೆ ಆತನಿಗೆ ಬೇಕಾಗಿಲ್ಲ. ಸಹಜವಾಗಿ ಆ ಪೂಜೆಯನ್ನು ಮಾಡ್ತಿರ್ತಾನೋ. ಸದಾ ಲಿಂಗ ನಿರೀಕ್ಷೆಯಲ್ಲೇ ಲಿಂಗ ಹಿಡ್ಕೊಂಡು ಕುಂತಾಗಣ ಲಿಂಗ ಪೂಜೆ ಆಗೋದಿಲ್ಲ. ಆ 3 ಭಾವಗಳು ಅಳವಟ್ಟಾಗ ಶರಣ ನಿದ್ರೆಗೆ 5 ಒಡೆ ಜಪ ಕಾಣಿರೋ, ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಅಂತಕ್ಕಂಥ ಭಾವ ಯಾವಾಗ ಬರುತ್ತಂದ್ರೆ ಇದು ಸದಾ ಇದ್ದಾಗಷ್ಟೇ, ಸದಾ ಇದ್ದಾಗಷ್ಟೇ. ಹೀಗಾಗಿ ನಾವು ಮಾಡುವ ಪೂಜೆ ಭಿನ್ನ ಪೂಜೆ ಅಲ್ಲಪ್ಪ. ಅದು ನಾನು ಸಮರತೆಯಿಂದ ಪೂಜೆ ಮಾಡಕತ್ತೇನೆ. ಮಾಡುವ ಕ್ರಿಯೆಗಳೆಲ್ಲವೂ ಭಿನ್ನವಾದ ಕ್ರಿಯೆಯಲ್ಲ, ಸಕಲವೂ ನೀನೇ ಆಗಿ, ನೀನೇ ನಾನಾಗಿ, ನಾನೇ ನೀನೇ ಆಗಿ ಅಭಿನ್ನವಾಗಿರ್ತಕ್ಕಂಥ ಕ್ರಿಯೆ ಮತ್ತು ಭಕ್ತಿಯನ್ನು ನಾನು ತೋರಾಕತ್ತೇನೆ ಅನ್ನುವಂಥ ಮಾತನ್ನು ಪ್ರಭುದೇವರು ಇಲ್ಲಿ ನಾನು ನಿಮ್ಮಲ್ಲಿ ತದ್ಗತನಾದೆನಯ್ಯ ಅನ್ನುವಂಥ ವಚನದ ಮೂಲಕ ಹೇಳಿದರು. ಇನ್ನು ಈ ಗ್ರಂಥದಲ್ಲಿ ಬಂದಂಥ 4 ವಚನಗಳನ್ನು
ನಾನು ಚಿಂತನೆಗೆ ಒಳಪಡಿಸಿದ ಮೇಲೆ ಇನ್ನು ಬೇರೆ ಶರಣರು ಈ ಮಹೇಶ್ವರ ಸ್ಥಳದ ಕುರಿತು ಏನು ಹೇಳಿದರು, ಇನ್ನು ಟು ಬಿ ಮೋರ್ ಕ್ಲಿಯರ್ ಇನ್ನು ಏನು ಹೇಳಿದರು ಅಂತ ಸಂಪಾದನೆಯಲ್ಲಿ ಬರ್ತಕ್ಕಂಥ ಗ್ರಂಥಗಳನ್ನು ಸವಿವರವಾಗಿ ಚಿಂತನೆ ಮಾಡಿದ್ದಾಯ್ತು. ಈಗ ಇಲ್ಲಿ ನೋಡ್ರಿ, ಪ್ರಭುದೇವರೇ ಇನ್ನೇನು ಹೇಳ್ತಾರೆ ನೋಡ್ರಿ. ಕುರೂಪಿ ಸುರೂಪಿಯ ನೆನೆದಡೆ ಸುರೂಪಿಯಾಗಿಪ್ಪನೆ, ಕುರೂಪಿ ಸುರೂಪಿಯ ನೆನೆದಡೆ ಸುರೂಪಿಯಪ್ಪನೆ. ಅವ ಸುರೂಪಿ ಆಗ್ಲಿಕ್ಕೆ ಸಾಧ್ಯನೋ? ಕುತ್ಕೊಂಡು ಕೆಂಚ ಕರಿಯ ನೆನೆದಡೆ ಅಂತ ಬಸವಣ್ಣವ್ರು ಬರ್ತಲ್ಲ, ಕರಿಯ ಕೆಂಚ ನೆನೆದಡೆ ಬರ್ತಲ್ಲ, ಹಾಗೆ ಅದು. ಕುರೂಪಿ ಸುರೂಪಿಯ ನೆನೆದಡೆ ಸುರೂಪಿಯಪ್ಪನೆ. ಆ ಸುರೂಪಿ ಕುರೂಪಿಯ ನೆನೆದಡೆ ಕುರೂಪಿಯಪ್ಪನೆ. ಸುಂದರವಾಗಿರ್ತಕ್ಕಂಥವನು ಕುರೂಪಿಯನ್ನು ನೆನ್ಕೊಂಡ್ರೆ ಕುರೂಪಿ ಆಗ್ತಾನನು. ಕುರೂಪಿ ಆಗಿರ್ತಕ್ಕಂಥವನು ಸುಂದರವಾಗಿರ್ತಕ್ಕಂಥ ನೆನ್ಕೊಂಡ್ರೆ ಅವನು ಸುಂದರ ಆಗ್ಲಿಕ್ಕೆ ಸಾಧ್ಯನು? ಧನವುಳ್ಳವರ ನೆನೆದಡೆ ದಾರಿದ್ರ್ಯ ಹೋದೆ. ಶ್ರೀಮಂತರ ನೆನೆಸ್ಕೊಂತ ಕುಂತ್ರೆ ಅವ್ರ ಮನ್ಯಾಗ ಅಷ್ಟೈತೆ, ಅವ್ರ ಮನ್ಯಾಗ ಇಷ್ಟ ಐತೆ, ಅವ್ರು ಶ್ರೀಮಂತರ ಅನ್ಕೊಂಡು ನಮ್ಮ ದಾರಿದ್ರ್ಯ ಏನಾರ ಹೊಕ್ಕೈತೇನೋ? ಹೋಗೋದಿಲ್ಲ. ಇವು 3 ಉದಾಹರಣೆ. ಪುರಾತರ ನೆನೆದು ಕೃತಾರ್ಥರಾದವೆಂಬರು. ಹಂಗಾರೆ ನಾವು ಹಿಂದೆ ಅವ್ರನ್ನ ಬರೀ ನೆನೆಸ್ಕೊಂತ ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಅವ್ರು ಹಂಗಿದ್ರು ಅನ್ಕೊಂತ ಹೋದ್ರೆ ನಾವೇನಾರ ಕೃತಾರ್ಥ ಆಗಕ್ಕೆ ಸಾಧ್ಯ ಐತೇನೋ ಅಂತ. ಅವ್ರನ್ನ ನೆನೆಯೋಣ. ನೆನೆದಗಳ ಕೃತಾರ್ಥರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಮ್ಮಲ್ಲಿ ಭಕ್ತಿ ನಿಷ್ಠೆ ಇಲ್ಲದವರ ಕಂಡು ಮೆಚ್ಚನು ಗುಹೇಶ್ವರ. ಬರೀ ಆಡಂಬರದ ಮಾತಾಡಿ ಇವ್ರದಷ್ಟು ಹೇಳ್ಕೊಂಡು ಹೋಗ್ಬಿಟ್ರೆ ನಡೆಯೋದಿಲ್ಲ. ಪುರಾತರ ನೆನೆದು ಬಿಟ್ರೆ ನಾವೇನು ಕೃತಾರ್ಥ ಓಯಿಲಾರ್ಯ ಏನು 63 ಪುರಾತನರ ಇತಿಹಾಸದಲ್ಲಿ ಓಯಿಲೇಶ್ವರನ ಕತೆ ಬರ್ತೈತಿ. ಓಯಿಲೇಶ್ವರನ ಕತೆ ಅಥವಾ ಪಾಲಗುರ್ಜಿ ಮಹಾರಾಜನ ಕಥೆ ಬರುತ್ತೆ. ಅವರೆಲ್ಲ ಎಷ್ಟು ಲಿಂಗನಿಷ್ಠರಾಗಿದ್ದರು ಅಂತಕ್ಕಂಥ ಕಥೆ ಬರುತ್ತೆ. ಒಯ್ಲಾರ್ಯ ಭಗವಂತನ ನೆನೆಸ್ಲಿಕ್ಕೆ ಹೋಗಿ ಅವನ ಅರ್ಚನೆ ಮಾಡಲಿಕ್ಕೆ ಹೋಗಿ ತನ್ನ ಕೆಂಡದ ಮೇಲೆ ತನ್ನ ಕಾಲುಗಳನ್ನೇ ಕಡ್ಕೊಂಡಿದ್ದಾಗ ಆ ಧೂಪದಾರ್ತಿ ಒಳಗೆ ಶಿವ ಪ್ರತ್ಯಕ್ಷ ಹಾಕೋಣ. ಹೊಳ್ಳಿ ಅದ ಧೂಪಾರತಿ ಒಳಗೆ ಅವನು ಕುತ್ಕೊಂಡು ಕೈಲಾಸಕ್ಕೆ ಹೋಗುವಂಥ ಪ್ರಸಂಗ ಅದಿರಲಿ, ಪುರಾತನರ ಕಥೆಗಳಲ್ಲಿ ಬರ್ತದೆ. ಆ ಕೈಲಾಸಕ್ಕೆ ಹೋಗೋದನ್ನು ನೋಡಿ ಇಲ್ಲಿ ಪಾಲ್ಗುರ್ಜಿ ಮಹಾರಾಜ ನಕ್ಕೊಂತ ಕುಂದಿರ್ತಾನೆ. ಇಲ್ಲಿ ಹೆಂಡತಿ ಜೊತೆ ಪಗಡೆ ಆಡ್ತಿರ್ತಾನೆ, ನಕ್ಕ ಬಿಡ್ತಾನೆ. ನಕ್ಕಣ ರಾಣಿ ಅಂತಾಳೆ. ಯಾಕೆ ನಕ್ಕಿ ಮಹಾರಾಜ ಅಂತ ಕೇಳ್ತಾಳೆ ರಾಣಿ. ನಾ ಏನಾರ ಆಡೋದ್ರಲ್ಲಿ ಏನಾದ್ರು ತಪ್ಪ? ಏನಿಲ್ಲ. ಯಾಕೆ ನಕ್ರಿ ಹೇಳ್ರಿ ಹಂಗಾರ? ಇಲ್ಲ, ಮ್ಯಾಲೆ ಒಯ್ಲಾರ್ಯ ಗಂಟಿ ಬರ್ಸ್ಕೊಂತ ಹೊಂಟಾನ ಕೈಲಾಸಕ್ಕೆ. ಅವ ಸಾಧನೆ ಮಾಡ್ಯಾನ ಹೊಂಟಾನ, ನಿಮಗೆ ಯಾಕೆ ನಗು ಬಂತ? ಹೋಗೋದು ಹೊಂಟಾನ, ತಾನೊಬ್ಬನ ಹೊಂಟಾನ, 4 ಮಂದಿ ಕರ್ಕೊಂಡು ಹೋಗಬಾರ್ದನ್ನು ಕೈಲಾಸಕ್ಕೆ ಅಂತ ರಾಜ. ಪಾಲಗುರ್ಜಿ ಮಹಾರಾಜನ ಮಾತಿದು. ರಾಣಿ ಹೇಳ್ತಾಳ, ಅವ ಒಬ್ಬನ ಸಾಧನೆ ಮಾಡಿ ಕೈಲಾಸಕ್ಕರ ಹೊಂಟಾನ, ನೀವೇನು ಸಾಧನೆ ಮಾಡಿ ನಿಮಗೇನು ಕರ್ಕೊಂಡು ಹೋಗಕ್ಕೆ ಬರುತ್ತೆ ಅಂತ ಕೇಳ್ದ. ನಾ ಇಡೀ ರಾಜ್ಯ ಕರ್ಕೊಂಡು ಹೋಗ್ತೇನಂತ. ನಾವು ಪಾಲಗುರ್ಜಿ ಮಹಾರಾಜ ರಾಜನಾಗಿದ್ದರೂ ಕೂಡ ಆತ ಎಂಥ ಶಿವಭಕ್ತನಾಗಿರ್ತಕ್ಕಂಥ ತನ್ನ ಹೆಂಡತಿಗೇ ಗೊತ್ತಿರಂಗಿಲ್ಲ ಅನ್ನೋಂಥ ಮಾತು ಬರ್ತಾ ಇತಿಹಾಸದಲ್ಲಿ ಅಂತ. ಇಡೀ ರಾಜ್ಯದ ಜನತೆಯನ್ನು ಇಷ್ಟಲಿಂಗ ಪೂಜೆಗೆ ಕೂತ್ಕೊಂಡು ರಾಜ್ಯದ ಜನತೆಯನ್ನು ಕೈಲಾಸಕ್ಕೆ ಹೋಗ್ತಕ್ಕಂಥ ಒಂದು ಪ್ರಸಂಗಗಳು ಆ ಒಂದು ಕಥೆಯಲ್ಲಿ ಬರ್ತೈತೆ ನಮಗೆ. ಈ ರೀತಿಯಾಗಿರ್ತಕ್ಕಂಥ ಪುರಾತರ ನೆನೆದು ಕೃತಾರ್ಥರು ಅಂಥವ್ರನ್ನೆಲ್ಲ ಕತೆ ಕೇಳಿ ಅವ್ರು ನೆನೆಸ್ಕೊಂಡು ನಾವು ಭಾಳ ಚಲೋ ಅಂದು ಬಂದುಬಿಟ್ರೆ ನಡೆಯಂಗಿಲ್ಲ ರೀ ಅಂತ. ಅವನು ಕೇಳಬೇಕು, ಕೇಳಿ ಅವ್ರಂಗೆ ನಡಿಬೇಕು, ಅವ್ರಂಗೆ ಸಾಧಿಸ್ಬೇಕಲ್ಲ. ನಾವು ಬರೀ ಕೇಳಿದಂಗಳನ್ನ ನಾವು ಕೃತಾರ್ಥರಾದ್ವಿ ಅನ್ನೋದ್ರೆ ನಡೆಯಂಗಿಲ್ಲ. ತಮ್ಮಲ್ಲಿ ಭಕ್ತಿ ನಿಷ್ಠೆ ಇಲ್ಲದವರ ಕಂಡಡೆ ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ. ನಿಷ್ಠೆ ಭಕ್ತಿ ಇಲ್ಲದ ಮಂದಿನ ಕಂಡ್ರೆ ಅದು ಈ ಪ್ರಭುದೇವರು ಹೇಳಿದಂಥ ಗುಹೇಶ್ವರ ಏನದನಲ್ಲ, ಆತ ಯಾರನ್ನೂ ಮೆಚ್ಚೋದಿಲ್ಲ ಅನ್ನುವಂಥ ಮಾತು. ಹಾಲ ನೇಮವ ಹಿಡಿದ ಆತ ಬೆಕ್ಕಾಗಿ ಹುಟ್ಟುವ. ನಮ್ಮ ಪೂಜೆ ಅಂಥವ್ರಿ ದೇವ್ರಿಗೆ ನಾವು ದಿನ ನೈವೇದ್ಯ ಹಾಲು ಹಿಡಿತೇವ್ರಿ. ಕಡಲೆಯ ನೇಮ ಹಿಡಿದ ಆತ ಕುದುರೆಯಾಗಿ ಹುಟ್ಟುವ. ನೆನಗಡ್ಲಿ ನಾವು ದೇವ್ರಿಗೆ ಹಿಡಿತೇವ್ರಿ. ಅಗ್ಗವಣಿಯ ನೇಮ ಹಿಡಿದ ಆತ ಜಲ, ನಾವು ಶುದ್ಧ ಬಾವಿಯಿಂದ ನೀರು ತಂದು ದೇವರಿಗೆ ನಾವು ಜಳಕ ಮಾಡಿಸ್ತೇವ್ರಿ. ಹಿಂಗ್ರಿ ಅಗ್ಗವಣಿಯ ನೇಮ ಹಿಡಿದ ಆತ ಬಿಸಿನೀರ ಜಳಕ ಮಾಡಿಸ್ತೇವ್ರಿ ನಮ್ಮ ದೇವರಿಗೆ. ಅಥವಾ ಆ ನೀರಿನ ಜೊತೆಗೆ ಮತ್ತೇನೇನೋ ಬೆರೆಸಿ ನಾವು ನಮ್ಮ ಸೀಗೆಕಾಯಿ ನಮ್ಮ ತಲೆ ಸ್ವಚ್ಛ ಮಾಡ್ಕೊಳಕ್ಕೆ ಹೆಂಗೆ ನಾವು ಸೀಗೆಕಾಯಲ್ಲಿ ಹಾಕ್ಕೊಂಡು ಹಂಗೆ ದೇವರಿಗೇನೂ ಸೆಂಟ್ ಹಾಕ್ತೇವೆ, ದೇವರಿಗೇನೂ ನಾವು ಮಾಡ್ತೇವಲ್ಲ ಸ್ವಚ್ಛ ಮಾಡುವಾಗ. ಈ ರೀತಿಯಾದಂಥ ನೇಮ. ಅಗ್ಗವಣಿಯ ನೇಮ ಹಿಡಿದ ಆತ ಕಪ್ಪೆಯಾಗಿ ಹುಟ್ಟುವ. ಪುಷ್ಪದ ನೇಮ ಹಿಡಿದಾತ. ಏನು ಅಲಂಕಾರದ ಪೂಜೆ ನಮ್ಮದು, ಏನು ದೇವ್ರ ಪೂಜೆ, ಎಷ್ಟು ವಿವಿಧ ಪುಷ್ಪಗಳನ್ನು ತಂದು ನಾವು ಪೂಜೆ ಮಾಡ್ತೇವೆ ನಮ್ಮ ದೇವರಿಗೆ. ಸೋಮವಾರ ಇಂಥ ಹೂವು, ಮಂಗಳವಾರ ಇಂಥ ಹೂವು, ಬುಧವಾರ ಇಂಥ ಹೂವು, ಹೂವು ಏರಿಸ್ಬೇಕು, ಅಷ್ಟ ಮಾಲಿನ ತರಬೇಕು, ಇದನ್ನು ಮಾಡಬೇಕು.
ಎಷ್ಟು ಬಳಲಿಕೆ ಇದ್ರೆ ಇದರಲ್ಲಿ, ಆ ನಿಯಮವನ್ನು ಹಾಕ್ಕೊಂಡವ್ರಿಗೆ ಎಷ್ಟು ಬಳಲಿಕೆ. ಒಂದು ದಿವಸ ತಪ್ಪಿ ಹೋತಂದ್ರೆ ಇಡೀ ದಿನ ಮನಸ್ಸು ಹಳಾಳೆ ಆಗ್ತಿರ್ತದೆ ನಮಗೆ. ಇಂಥ ನಿಯಮ ಹಿಡಿದ ಆತ ದುಂಬಿಯಾಗಿ ಹುಟ್ಟುವ. ಇವು ಷಡುಸ್ಥಲಕ್ಕೆ ಹೊರಗು, ಷಟಸ್ಥಲ ಮಾರ್ಗಕ್ಕೆ ಇವ್ಯಾವೂ ಇಲ್ಲ. ನಿಜಭಕ್ತಿ ಇಲ್ಲದವರ ಕಂಡಡೆ ಮೆಚ್ಚನು ಗುಹೇಶ್ವರ. ಇಲ್ಲಿ ಇವ್ಯಾವ ಬೇಕಾಗಿಲ್ಲ, ಶುದ್ಧ ಮನಸ್ಸಿನ ನಿಜಭಕ್ತಿ ಮಾತ್ರ, ಸತ್ಯದ ಭಕ್ತಿ ಮಾತ್ರ ಇರಬೇಕು ಅಂತ. ಅಗ್ಗವಣಿ, ಪತ್ರೆ, ಪುಷ್ಪ, ಧೂಪ, ದೀಪ, ನಿವಾಳಿಯಲ್ಲಿ ಇವನು ನಿವಾಳಿಸಿ ಪೂಜಿಸಿ ಪೂಜಿಸಿ ಬಳಲುತ್ತಿದ್ದಾರೆ. 2 ಸಲ ಹೇಳ್ತಾರೆ ಅವರು, ಪೂಜಿಸಿ ಪೂಜಿಸಿ ಬಳಲ್ತಾ ಇದ್ದಾರೆ. ಏನೆಂದರಿಯರು ಎಂತೆಂದರಿಯರು, ಇದನ್ನ ಯಾಕೆ ಮಾಡಾಕತ್ತೀವಿ, ಇದು ಏನಂದು ತಿಳ್ಕೊಳ್ಳಾರ್ದ. ಏನೆಂದರಿಯರು ಎಂತೆಂದರಿಯರು, ಜನ ಮರಳೋ ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ. ಎಲ್ಲರೂ ಪೂಜೆ ಮಾಡಿದರು. ಏನ್ರಿ ಏನೆಂದರಿಯರು ಎಂತೆಂದರಿಯರು ಅನ್ನೋದು, ಅವ್ರು ಹಂಗೆ ಮಾಡ್ಯಾರಂತ ನಾವು ಹಿಂಗೆ ಮಾಡ್ಯಾರಂತ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ, ಯಾರೂ ಏನೂ ಕಂಡಿಲ್ಲ, ಎಲ್ಲರೂ ಪೂಜೆ ಮಾಡ್ಯಾರ. ಲಯವಾಗಿ ಹೋದರು ಗುಹೇಶ್ವರ. ಲಯವಾಗಿ ಅಂದ್ರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಮತ್ತೆ ಅದೇ ಭವದಲ್ಲಿ ಬಿದ್ದು ಹೋದರು. ಜಾಲಗಾರನ ಕಾಲು ಮುಳ್ಳು ತಾಗಿ ನೊಂದಿತ್ತೆಂಬಂತೆ, ಸೂನೆಗಾರನ ಮನೆಯಲ್ಲಿ ಹೆಣ ಹೋಗಿ ಅಳುವಂತೆ, ಕನ್ನಗಳ್ಳನ ಮನೆಯಲ್ಲಿ ಬಟ್ಟಲು ಹೋಗಿ ಮರುಗುವಂತೆ, ಠಕ್ಕನ ಪೂಜೆಗೆ ಮೆಚ್ಚುವನೇ ನಮ್ಮ ಗುಹೇಶ್ವರ. ಜಾಲಗಾರನ ಕಾಲು, ಜಾಲಗಾರ ಬೆಸ್ತ, ದಿನಾ 100 ಮೀನುಗಳನ್ನು ತೊಗೊಂಬಂದು ಬಲೆಯಾಗ ಹಾಕ್ಕೊಂಬಂದು ಬದುಕ್ತಕ್ಕಂಥ ಬೆಸ್ತ ಒಂದು ದಿವಸ ಅವನ ಕಾಲಿಗೆ ಒಂದು ಮುಳ್ಳು ಚುಚ್ತತಿ. ಮುಳ್ಳು ಚುಚ್ಚಿದಾಗ ಭಾಳ ಗೋಳಾಡ್ತಾನವ, ಎಷ್ಟು ನೋವು ಆತನಿಗೆ ಮುಳ್ಳು ಚುಚ್ಚಿದಾಗ. ಆ ಮುಳ್ಳು ಚುಚ್ಚಿಸ್ಕೊಂಡಂಥ ಬೆಸ್ತಗೆ ದಿನಾ 1000 100 ಮೀನುಗಳನ್ನು ಆ ನೀರಿನಿಂದ ಹೊರಗೆ ತಂದು ಸಾಯ್ತಿರ್ತಾವಲ್ಲ, ಆ ನೋವು ಆತನಿಗೆ ಗೊತ್ತಾಗೋದಿಲ್ಲನೇ ಹೆಂಗೆ ಅಂತ. ಅವಂಗೆ ಗೊತ್ತಾಗೋದಿಲ್ಲ ಅದ್ರ ನೋವು, ಅವಂಗೆ ನೋವು ತನಗೆ ಮುಳ್ಳು ಚುಚ್ಚಿದ್ದಷ್ಟ ನೋವು ಗೊತ್ತಾಕತಿ ಹೊರತು ಆ ಮೀನುಗಳು ತಮ್ಮ ಜೀವಗಳನ್ನು ಕಳ್ಕೊಳ್ಳೋದು ಆ ನೋವು ಅವನಿಗೆ ಗೊತ್ತಾಗೋದಿಲ್ಲ. ಅದು ಒದ್ದಾಟ, ಅದರ ನರಳಾಟ ಗೊತ್ತಾಗೋದಿಲ್ಲ ಆತನಿಗೆ. ಸೂನೆಗಾರನ ಮನೆಯಲ್ಲಿ ಹೆಣ ಹೋಗಿ ಅಳುವಂತೆ, ದಿನ ಪ್ರಾಣಿಗಳನ್ನು ವಧೆ ಮಾಡ್ತಕ್ಕಂಥ ಕಟುಕನ ಮನೆಯಲ್ಲಿ ಯಾರಾದರೂ ತೀರಿ ಹೋದ್ರೆ ಅಂದ್ರೆ ಎಷ್ಟು ದುಃಖ ಪಡ್ತಾನವ, ಎಷ್ಟು ದುಃಖ ಪಡ್ತಾನ ಅಂದ್ರೆ ಅಷ್ಟು ದುಃಖ ಪಡ್ತಾನವ. ಆದ್ರೆ ದಿನ ಪ್ರಾಣಿಗಳನ್ನು ಕೊಲ್ತಿರ್ತಾನವ. ಅವನಿಗೆ ಎಲ್ಲಿ ಅದು ಆ ಅರಿವೋ ಬರೋದಿಲ್ಲಲ್ಲ, ಅವನಿಗೆ ಅದರ ಅರಿವೋ ಬರೋದಿಲ್ಲ. ಕನ್ನಗಳ್ಳನ ಮನೆಯಲ್ಲಿ ದಿನ ಇನ್ನೊಬ್ಬರ ಮನೆಗೆ ಕಳ್ಳತನ ಮಾಡಿ ಬದುಕ್ತಕ್ಕಂಥ ಅವನ ಮನೆಯಲ್ಲಿ ಒಂದು ಸಣ್ಣ ಬಟ್ಲು ಎಲ್ಲೋ ಮಾಯ ಆಗಿಬಿಟ್ಟಿರ್ತೈತಿ. ಎಷ್ಟು ಹಪಾಪಿಸ್ತಿರ್ತಾನವ, ಎಲ್ಲೋ ಹೋತಲ್ಲ. ಹಂಗಾರೆ ಇವು ತುಡುಗು ಮಾಡ್ಕೊಂಡು ಬಂದು ಮನೆ ಮಂದಿ ಹಪಾಪಿಸ್ತಾರಲ್ಲ, ಅದ್ರ ನೋವಂಗೆ ಅಂದ್ರೆ ಗೊತ್ತಾಗೈತಿನೋ ಅಂತ ಗೊತ್ತಾಗಿಲ್ಲ. ಕೇವಲ ಲಿಂಗವ ಪೂಜಿಸಿ ಇಲ್ಲಿ ದಾಸೋಹವನ್ನು ಮಾಡದೇ ಇದ್ರೆ ಠಕ್ಕರ ಅಂತ ಪ್ರಭುದೇವರು ದಾಸೋಹವನ್ನು ಮಾಡದೆ ನಾವು ಜನರ ಕಷ್ಟ ನೋವುಗಳನ್ನು ಅರಿಲಾರ್ದೇ ಬರೇ ನಾವು ಪೂಜೆ ಮಾಡ್ತೇವೆ ರೀ. ನಾವು ಮುಂಜಾನೆ ಹತ್ತುಗಳನ್ನ ನಾವು ಏನ್ರಿ ನೀರ ಕುಡಿಯಂಗಿಲ್ಲ ರೀ, ದೇವರಿಗೆ ಮಾತಾಡಲಾರ್ದ ಆ ದೇವ್ರ ಗುಡಿಗೆ ಹೋಗಿ, ಅದು ಬರಿಮೈಲೆ ರೀ, ಒಂದು ಲಂಡ ಏನ್ರಿ ಒಂದು ವಸ್ತ್ರ ಸುತ್ತಕೊಂಡು ಕೈಯಾಗ 2 ಉದನ್ ಕಡ್ಡಿ ಹಿಡ್ಕೊಂಡು ಬರಿಮೈಲೆ ಹಿಂಗೆ ಹೋಗಿ ಬರುತ್ತಾನ. ಒಟ್ಟು ಮಾತಾಡಂಗಿಲ್ಲ, ಯಾರು ಮಾತಾಡಿಸಿದ್ರು ಮಾಡ್ತಿರ್ತಾನೋ. ಇವ್ರು ಠಕ್ರ ಅಂತ, ಇವರೆಲ್ಲ ಠಕ್ರು. ಹೋಗಿ ಬಂದಮೇಲೆ ಮುಂಜಾನೆ ಸಂಚನ ಮಾಡೋದು ಕೆಲಸನ ಬೇರೆ ಇರ್ತಾವೆ. ಆದ್ರೆ ಈ ವ್ರತ ಅಂತೂ ಬಿಡಂಗಿಲ್ಲ. ಮಂದಿ ಕಣ್ಣಿಗೆ ಅತಿ ಭಕ್ತರಂತ ಕಾಣುವಂಥ ಠಕ್ಕ ಭಕ್ತರನ್ನ ಕಂಡು ಗುಹೇಶ್ವರ ನಗತಾನ. ಗುಹೇಶ್ವರ ಮೆಚ್ಚಂಗಿಲ್ಲ, ತನ್ನ ಸನಿಗೆ ಕರ್ಕೊಳ್ಳೋಂಗಿಲ್ಲ ಅನ್ನೋ. ನೋಡ್ರಿ, ಮಹೇಶ್ವರ ಸ್ಥಳದಲ್ಲಿ ನಾವು ಏಕನಿಷ್ಠೆಯನ್ನು ಬೆಳೆಸ್ಕೊಂಡು ಹೋಗಬೇಕು. ಬಸವಣ್ಣವ್ರು ಏನು ಹೇಳಿದರು? ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಮಹಾದೇವ ಇಲ್ಲಿಂದ ಮೇಲೆ ಶಬ್ದವಿಲ್ಲ ನೀನು, ಪಶುಪತಿ ಜಗಕ್ಕೇಕೋ ದೇವ ಏಕನಿಷ್ಠೆ, ನೀನೊಬ್ಬನೇ ಈ ಜಗತ್ತಿಗೆ ಬೇರೆ ಯಾರೂ ಇಲ್ಲ. ಪಶುಪತಿ ಜಗಕ್ಕೇಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ, ಕೂಡಲ ಸಂಗಮ ದೇವ. ಈ ನಿಷ್ಠೆ ಅಳವಡಬೇಕು ಮಹೇಶ್ವರ ಸ್ಥಳದಲ್ಲಿ. ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತ ಚಕ್ಷು, ವಿಶ್ವತೋ ಮುಖ, ವಿಶ್ವತೋ ಬಾಹು, ವಿಶ್ವತೋ ಪಾದ, ನೀನೇ ದೇವ, ಕೂಡಲ ಸಂಗಮ ದೇವ. ಎಲ್ಲಿ ಹೋದರೂ ನೀನೇ ಕಾಣಕತ್ತಿ, ನನಗೆ ಬೇರೆ ಇನ್ಯಾರೂ ಕಾಣಕತ್ತಿಲ್ಲ. ಇದು ಏಕನಿಷ್ಠೆಯ ಫಲ.
ಎಲ್ಲಿ ಕಂಡ್ರು ನೀನ ಕಾಮಣ್ಯಾದ ಕಣ್ಣವನ ಕಣ್ಣಿಗೆ ಎಲ್ಲ ಹೆಂಗೆ ಹಳದಿ ಕಾಣ್ತಿರ್ತೈತಿ ಹಂಗೆ ನಾವು ಬಹುಬಂಧನದಲ್ಲಿ ಬಿದ್ದಂಥವ್ರಿಗೆ, ಬಹುಬಂಧನದಲ್ಲಿ ವಿಷಯ ವಸ್ತುಗಳಿಗೆ ಆಸಕ್ತರಾದಂಥವ್ರಿಗೆ ಈ ಸತ್ಯ ಅರಿವು ಆಗೋದೇ ಇಲ್ಲ, ಬರೀ ಅದೇ ನಮಗೆ ಕಾಣ್ತಿರ್ತೈತಿ, ಅದರಲ್ಲೇ ಸುಖ ಆಯ್ತು ಅಂತ ತಿಳ್ಕೊಂಡು ಹೋಗಿರ್ತೀವಿ. ಅದು ಅಲ್ಲ ಏನಂತ ಹೇಳಿದರೆ, ನೀನೇ ದೇವ, ಸಕಲ ವಿಸ್ತಾರದ ರೂಹುನಿ, ಎಲ್ಲಿ ನೋಡ್ತೀನಿ ನೀನೇ, ಇಲ್ಲಿ ನೋಡ್ತೀನಿ, ನಿನ್ನ ಬಿಟ್ಟು ಬೇರೆ ನನಗೆ ಯಾರು ಅನ್ಯರು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅನ್ಯ ದೈವ ಕಾಣಲಿಕ್ಕೆ ಸಾಧ್ಯ ಇಲ್ಲಕ್ಕಂಥ ನಿಷ್ಠೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಮಹೇಶ್ವರ ಸ್ಥಳ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ಮನಿಗೊಬ್ಬರು ದೇವರು, ಊರಿಗೊಬ್ಬರು ದೇವರು, ಓಣಿಗೊಬ್ಬರು ದೇವರು ಅಲ್ಲ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿ ನೋಡ. ಇಬ್ಬರು ಅನ್ನೋದು ಶುದ್ಧ ಸುಳ್ಳು. ಕೂಡಲ ಸಂಗಮ ದೇವನಲ್ಲದೆಂತೆಲ್ಲ, ಅವನೊಬ್ಬನ ಬಿಟ್ಟರೆ ಇನ್ನು ಯಾರದಾರಪ್ಪ ನಮಗೆ ಅಂತಕ್ಕಂಥ ಭಾವ. ಲಿಂಗತತ್ವದಲ್ಲಿ ಅಚಲನಿಷ್ಠೇನ ಅನೃತ ಅನಾಚಾರ ಅನ್ಯ ಹಿಂಸೆ ಪರಧನ ಪರಸ್ತ್ರೀ ಪರನಿಂದೆಯ ಬಿಟ್ಟು ಲಿಂಗನಿಷ್ಠೆಯಿಂದ ಶುದ್ಧಾತ್ಮನಾಗಿರಬಲ್ಲಡೆ ಮಹೇಶ್ವರ ಸ್ಥಳವಿದೆ ಎಂಬನಯ್ಯ. ಮಹೇಶ್ವರ ಸ್ಥಳದಲ್ಲಿ ಇರ್ತಕ್ಕಂಥವನ ಲಕ್ಷಣ ಎಂಥವಂದರೆ ಅನಾಚಾರ ಮಾಡೋದಿಲ್ಲ, ಅನ್ಯಹಿಂಸೆ ಮಾಡೋದಿಲ್ಲ, ಪರಧನವನ್ನು ಬಯಸೋದಿಲ್ಲ, ಪರನಿಂದೆಯನ್ನು ಮಾಡೋದಿಲ್ಲ, ಪರಸ್ತ್ರೀ ವ್ಯಾಮೋಹಕ್ಕೆ ಹೋಗೋದಿಲ್ಲ. ಅಂಥ ಗುಣಲಕ್ಷಣ ಒಳತಕ್ಕಂಥವನು ಮಾತ್ರ ಏನಿರ್ತಾನೆ, ಮಹೇಶ್ವರ ಸ್ಥಳದಲ್ಲಿ ಇರ್ತಾನೆ. ಪರಸ್ತ್ರೀಯ ಮುಟ್ಟದಿರಬೇಕು, ಪರಧನ ಅಪಹರಿಸದಿರಬೇಕು, ಪರದೈವ ಪೂಜಿಸದಿರಬೇಕು, ಪರಹಿಂಸೆ ಮಾಡದಿರಬೇಕು, ಪರಲೋಕದ ಪರಪದವಿಯ ಬಯಸದಿರಬೇಕು, ಮನವು ನಿರ್ವಯಲಾಗಿ ಇಷ್ಟಲಿಂಗದಲ್ಲಿ ನಿಷ್ಠೆ ಬಲಿದಿರಬೇಕು, ಕಷ್ಟ ಜನ್ಮಗಳ ಕಡೆಗೊಡ್ಡಿರ್ಪಾತನೇ ವೀರ ಮಹೇಶ್ವರನ ನೋಡ. ಇಂತಪ್ಪ ಪರಮ ಮಹೇಶ್ವರನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನೋ ಅಖಂಡೇಶ್ವರ. ಮ್ಯಾಲಿಂದು ಸಿದ್ಧಲಿಂಗೇಶ್ವರ ವಚನ, ತಳಗಿಂದು ಷಣ್ಮುಖ ಶಿವಯೋಗಿಗಳ ವಚನ. ಈ ರೀತಿಯಾದಂಥ ಮಹೇಶ್ವರ ಸ್ಥಳದ ಶರಣನ ಲಕ್ಷಣಗಳು. ವಿಭೂತಿ ರುದ್ರಾಕ್ಷಿ ಧರಿಸಿ ಕಾಂಚನಕ್ಕೆ ಕೈ ಒಡ್ಡುವ ಆತ ಮಹೇಶ್ವರನಲ್ಲ. ಯಾರನ್ನೋದು ನೀವು ತಿಳ್ಕೊಂಬಿಡ್ರಿ. ಮಹೇಶ್ವರ ಸ್ಥಳದಲ್ಲಿ ಇರ್ತಕ್ಕಂಥವ್ರು ಹೆಂಗಿರ್ಬೇಕು ಅನ್ನೋದು ಇದು ಕಡೆ ವಚನ ಇವತ್ತಿಂದು. ಕಂಬದ ಮಾರಿ ತಂದೆಗಳು ಹೇಳಿದಂಥ ವಚನ ಇದು. ವಿಭೂತಿ ರುದ್ರಾಕ್ಷಿ ಧರಿಸಿ ಕಾಂಚನಕ್ಕೆ ಕೈ ಒಡ್ಡುವಾತ ಮಹೇಶ್ವರನಲ್ಲ. ಕಾವಿ ಕಾಶಾಂಬರ ಹೊದ್ದು ಶಿವಲಿಂಗಧಾರಿಯಾಗಿ ಭ್ರಷ್ಟಾನ್ನಕ್ಕೆ ಮನಸೋಲುವಾತ ಮಹೇಶ್ವರನಲ್ಲ. ಕೌಪ ಖಟ್ಟಾಂಗವ ಧರಿಸಿ ಪರಸ್ತ್ರೀಯರ ಕಂಡು ಮನ ಎಳಸುವಾತ ಮಹೇಶ್ವರನಲ್ಲ. ಇವರು ನಮ್ಮ ವೀರ ಮಹೇಶ್ವರರ ಸರಿ ಎಂದೆಡೆ. ಇಂಥವ್ರನ್ನ ನಮ್ಮ ವೀರ ಮಹೇಶ್ವರರ ಸರಿಸಮ ಅಂದ್ರೆ ನಗುರಯ್ಯ ನಿಮ್ಮ ಶರಣರು ಅದೆಂತೆಂದೆಡೆ. ಭವಭಾರಿಗಳಾದ ಕಾರಣ ಇಂತಪ್ಪ ಮಹೇಶ್ವರರ ಕಂಡಡೆ ಮೂಗ ಕೊಯ್ದು ಮೂಕರ್ತಿಯ ಮದುವೆಯ ಮಾಡಿ ಹೊರಕೇರಿಯಲ್ಲಿರಿಸಿದ ಕಾಡನೊಳಗಾದ ಶಂಕರಪ್ರಿಯ ಚೆನ್ನ ಕದಂಬಲಿಂಗ. ಇದು ಮಹೇಶ್ವರಸ್ಥದಲ್ಲಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾದ ನುಡಿಗಳಲ್ಲಿ ಶರಣರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಮಹೇಶ್ವರ ಸ್ಥಳದವನ್ನು ಮುಟ್ಟಿದ ಮೇಲೆ ಇಂತೂ ವಿಶ್ವಾಸದಿಂದ ಭಕ್ತನಾಗಿ ಆ ವಿಶ್ವಾಸದೊಳಗೆ ನಿಷ್ಠೆಯ ಮಹೇಶ್ವರನಾಗಿ ಆ ನಿಷ್ಠೆಯೊಳಗೆ ಅತ್ಯುತ್ತಲೋ ಸರಿಸದೆ ಸಾವಧಾನಿಯಾಗಿರ್ದ ಭೇದವೆಂತಿರ್ದಂದೊಡೆ ಅದು ಮುಂದೆ ಪ್ರಸಾದಿ ಸ್ಥಳಕ್ಕೆ ಹೋಗ್ತದೆ. ಮುಂದಿನ ವಾರದಲ್ಲಿ ನಾವು ಚಿಂತನೆ ಮಾಡೋಣ. ಸರ್ವರಿಗೂ ಶರಣಾರ್ಥಿ.